ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ಅರಿತ ನುರಿತ ಭವಿತವನ್ನು ವಚಿಸುವ ಗೋಚರ ಅಗೋಚರ ವಿಚಾರಧಾರೆಗಳ ಸಂಸ್ಕಾರ ಭರಿತ ಕಾರ್ಯಕ್ರಮವಾದಂಥ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಅನುಭವಿಗಳ ಅನುಭಾವದಿಂದ ಹುಟ್ಟಿ ನುಡಿಮಣಿಯ ಮಾಲೆಯಲ್ಲಿ ಭವಿತದ ಭವಬಂಧನದ ಬವಣೆಗಳ ಬಗ್ಗೆ ಚರ್ಚಿಸಿ ವಚಿಸಿ ಚಿಂತಿಸಿದ್ದು 12ನೇ ಶತಮಾನದಲ್ಲಿ ಶರಣರಿಂದ ಸ್ಥಾಪಿತವಾದಂಥ ಅನುಭವ ಮಂಟಪ. ಆ ಅನುಭವ ಮಂಟಪವನ್ನು ಮಾದರಿಯನ್ನಾಗಿಟ್ಕೊಂಡು ಅದೇ ನಿಟ್ಟಿನಲ್ಲಿ ಸ್ಥಾಪಿತವಾಗಿರೋದು ಈ ನಮ್ಮ ಅನುಭವಗೋಷ್ಠಿ ವೇದಿಕೆ. ಸಮಾಜಮುಖಿಯಾಗಿ ಸಾಮಾಜಿಕ ಕಳಕಳಿಯಿಂದ ಸುಸ್ಥಿರ ಸಮಾಜದ ನಿರ್ಮಾಣಕ್ಕಾಗಿ ಬೇಕಾದಂತಹ ಹಲವಾರು ಚಿಂತನೆಗಳನ್ನು ಚರ್ಚಾ ವಿಷಯಗಳನ್ನಾಗಿ ಕೈಗೆತ್ತಿಕೊಂಡು ತಮ್ಮೆಲ್ಲರಿಗೂ ಅತ್ಯುತ್ತಮವಾದಂತಹ ಮಾಹಿತಿಯನ್ನು ನೀಡುತ್ತಾ ಜ್ಞಾನಸುಧೆಯನ್ನು ಹರಿಸ್ತಾ ಇರೋದು ಈ ನಮ್ಮ ಅನುಭವಗೋಷ್ಠಿ ವೇದಿಕೆ. ಇಂದಿನ ಈ ಅನುಭವಗೋಷ್ಠಿ ವೇದಿಕೆಯಲ್ಲಿ ಯಾವ ಒಂದು ಅಂತಹ ಚಿಂತನ ವಿಚಾರ ಚರ್ಚೆಗೆ ಒಳಗೊಂಡಿದೆ ಅನ್ನೋದನ್ನು ನೋಡ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಒಲೆ ಹತ್ತಿ ಉರಿದೆಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೆಡೆ ನಿಲ್ಲಲು ಬಾರದು. ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ. ತಾಯಿ ಮೊಲೆಯಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರಲಿ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ. ಅಂದರೆ ನಮಗೆ ಯಾರಿಂದನಾದರೂ ಕಷ್ಟ ಆಗ್ತಾ ಇದೆ ಅಂದರೆ ಇಂಥವರಿಂದ ಈ ರೀತಿ ಕಷ್ಟ ಆಗ್ತಾ ಇದೆ ಅಂತ ನಾವು ಒಬ್ಬರಲ್ಲಿ ಬೇಡ್ಕೋಬೋದು. ಆದರೆ ನಮಗೆ ನಾವೇ ನಮ್ಮ ವಿನಾಶವನ್ನು ತಂದುಕೋತಾ ಇರುವಾಗ ಯಾರನ್ನ ತಾನೇ ಬೇಡಿ ಏನು ಪ್ರಯೋಜನ ಅಲ್ವಾ? ಈ ಒಂದು ವಚನಕ್ಕೆ ಹತ್ತಿರವಾದಂಥ ಒಂದು ಚರ್ಚಾ ವಿಚಾರ ಇಂದು ನಮ್ಮ ಅನುಭವಗೋಷ್ಠಿ ವೇದಿಕೆಯಲ್ಲಿ ಚರ್ಚೆ ಆಗ್ತಾ ಇದೆ. ಅದೇ ಅತಿಯಾದ ಸಂಶೋಧನೆಗಳಿಂದ ಪ್ರಕೃತಿ ಬರಡಾಗುತ್ತಿದೆಯಾ ಅಥವಾ ಇಲ್ವಾ ಅನ್ನೋ ಒಂದು ವಿಚಾರವನ್ನು ಇವತ್ತು ನಾವು ಚರ್ಚೆಗೆ ಕೈಗೆತ್ಕೊಂಡಿದ್ದೀವಿ. ಅತಿಯಾದ ಸಂಶೋಧನೆಗಳಿಂದ ಪ್ರಕೃತಿ ಬರಡಾಗುತ್ತಿದೆ. ಹೌದು, ಖಂಡಿತವಾಗ್ಲೂ ಅತಿಯಾದ ಸಂಶೋಧನೆ ಮಾಡ್ತಾ ಇರೋದ್ರಿಂದ ನಮ್ಮ ಪ್ರಕೃತಿ ಬರಡಾಗ್ತಾ ಇದೆ ಅನ್ನೋವಂಥ ವಿಚಾರವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲು ನಮ್ಮೊಂದಿಗೆ ಈರ್ವರು ಅತಿಥಿಗಳಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತ ಪ್ರಸನ್ನ ಕುಮಾರ್ ಸುರೇ ಅವರು ಶಿಕ್ಷಕರು ಮತ್ತು ಸಾಹಿತಿಗಳು, ಬಾಣಾವರದಿಂದ ಆಗಮಿಸಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಇದೇ ಒಂದು ವಿಚಾರವಾಗಿ ಅತಿಯಾದಂತಹ ಸಂಶೋಧನೆಗಳಿಂದ ಪ್ರಕೃತಿ ಬರಡಾಗುತ್ತಿದೆ. ಹೌದು, ಖಂಡಿತವಾಗ್ಲೂ ಬರಡಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀಯುತ ಕೊಟ್ರೇಶ್ ಎಸ್ ಉಪ್ಪಾರ್ ಅವರು, ಶಿಕ್ಷಕರು, ಸಾಹಿತಿಗಳು ಹಾಗೂ ಆಧುನಿಕ ವಚನಕಾರರು, ಹಾಸನದಿಂದ ಆಗಮಿಸಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಅತಿಯಾದ ಸಂಶೋಧನೆಗಳಿಂದನೇ ಪ್ರಕೃತಿ ಬರಡಾಗ್ತಾ ಇಲ್ಲ. ಖಂಡಿತವಾಗ್ಲೂ ಪ್ರಕೃತಿ ಬರಡಾಗ್ತಾ ಇರೋದಕ್ಕೂ ಅತಿಯಾದ ಸಂಶೋಧನೆಗೂ ಯಾವುದೇ ಸಂಬಂಧ ಇಲ್ಲ. ಸಂಶೋಧನೆಗಳಿಂದ ಪ್ರಕೃತಿ ಬರಡಾಗ್ತಾ ಇಲ್ಲ ಅಂತ ವಿಚಾರವನ್ನ ತಮ್ಮ ಮುಂದೆ ಮಂಡನೆ ಮಾಡಲು ನಮ್ಮೊಂದಿಗೆ ಈರ್ವರು ಅತಿಥಿಗಳಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಿಗೆ ಶ್ರೀಯುತ ಪಾಲಾಕ್ಷ ಆರ್ ಹಾಗಲವಾಡಿ, ಸಾಹಿತಿಗಳು ಮತ್ತು ಚಿಂತಕರು, ಇವರು ತುಮಕೂರಿಂದ ಆಗಮಿಸಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿಗಳು. ಇದೇ ಒಂದು ವಿಚಾರವಾಗಿ ಅತಿಯಾದ ಸಂಶೋಧನೆಗಳಿಂದ ಪ್ರಕೃತಿ ಬರಡಾಗ್ತಾ ಇಲ್ಲ ಅನ್ನೋ ವಿಚಾರವನ್ನ ತಮ್ಮ ಮುಂದೆ ಮಂಡನೆ ಮಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ಜಿಂಗಾಡೆಯವರು, ಶಿಕ್ಷಕರು ಮತ್ತು ಸಾಹಿತಿಗಳು, ಬೆಂಗಳೂರಿಂದ ಆಗಮಿಸಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿಗಳು. ಪ್ರಿಯ ವೀಕ್ಷಕರೇ, ನಮ್ಮ ಒಂದು ದೇಶ ಮುಂದುವರಿತಾ ಇದೆ. ನಾವೆಲ್ಲರೂ ನಾಗರಿಕತೆಯತ್ತ ಓಡ್ತಾ ಇದ್ದೀವಿ, ಆಧುನೀಕರಣದತ್ತ ಸಾಕ್ತಾ ಇದ್ದೀವಿ. ಅಂದರೆ ಎಷ್ಟೆಲ್ಲ ಆವಿಷ್ಕಾರಗಳಾಗ್ತಾ ಇದೆ, ಏನೆಲ್ಲ ಸಂಶೋಧನೆಗಳಾಗ್ತಾ ಇದೆ, ನಾವು ಎಷ್ಟರ ಮಟ್ಟಿಗೆ ಮುಂದುವರಿತಾ ಇದ್ದೀವಿ ಅನ್ನೋದನ್ನ ತಾವೆಲ್ಲರೂ ಗಮನಿಸ್ತಾ ಇದ್ದೀರಾ. ಮುಂದುವರಿತಾ ಇದ್ದೀವಿ, ಅಭಿವೃದ್ಧಿ ಹೊಂದುತ್ತಾ ಇದ್ದೀವಿ ಅನ್ನುವಂಥ ಹೆಮ್ಮೆ, ಸಂತಸ ನಮ್ಮೆಲ್ಲರಿಗೂ ಎಷ್ಟಿದೆಯೋ ಅದರ 2ರಷ್ಟು ಚಿಂತೆ ಕೂಡ ಕಾಡ್ತಾ ಇದೆ. ನಾವು ಎಷ್ಟು ಮುಂದುವರಿತಿದ್ದೀವೋ ಅಷ್ಟೇ ನಮ್ಮ ಅವಸಾನದತ್ತ ಅತಿ ವೇಗವಾಗಿ ಸಾಗ್ತಾ ಇದ್ದೀವ ಅನ್ನೋ ಒಂದು ಚಿಂತೆ ಕೂಡ ನಮ್ಮಲ್ಲಿ ಒಡಮೂಡ್ತಾ ಇದೆ. ಯಾಕೆ ಇದೆಲ್ಲ ಈ ಚಿಂತನೆಗಳು ಕಾಡ್ತಾ ಇದೆ ಅಂದರೆ ಈ ಅತಿಯಾದ ಸಂಶೋಧನೆಗಳು ಮುಖ್ಯ ಕಾರಣ ಆಗುತ್ತೆ. ಈ ಅತಿಯಾದ ಸಂಶೋಧನೆಯಿಂದ ನಮ್ಮ ಪ್ರಕೃತಿ ಎಲ್ಲಾದರೂ ಬರಡಾಗ್ತಾ ಇದೆಯಾ, ಅದರಿಂದ ನಮ್ಮ ಅವಸಾನಕ್ಕೆ ನಾವೇ ಕಾರಣ ಆಗ್ತಿದ್ದೀವಾ, ಈ ಒಂದು ವಿಚಾರವಾಗಿ ನಾವು ಚರ್ಚೆ ಮಾಡೋಣ. ನಾನು ಮೊದಲಿಗೆ ಪ್ರಸನ್ನ ಕುಮಾರ ಸುರೇಶ್ ಸರ್ ಹತ್ರ ಹೋಗ್ತಾ ಇದ್ದೀನಿ. ಸರ್,
ಈ ಒಂದು ವಿಚಾರವಾಗಿ ನಾವು ಮಾತಾಡೋದಾದರೆ ಅತಿಯಾದಂತಹ ಸಂಶೋಧನೆಗಳು ಏನಾಗ್ತಾ ಇದೆ, ನಮ್ಮ ಮುಂದುವರಿದ ದೇಶ ಅಂತ ನಾವು ಕರೀಲಿಕ್ಕೆ ಏನೆಲ್ಲ ಆವಿಷ್ಕಾರಗಳು ಸಂಶೋಧನೆಗಳು ಆಗ್ತಾ ಇದೆ, ಈ ಸಂಶೋಧನೆಗಳಿಂದ ಪ್ರಕೃತಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿದೆ, ನಿಜಕ್ಕೂ ಪ್ರಕೃತಿ ಬರಡಾಗ್ತಾ ಇದೆಯಾ, ಹೇಗೆ ತಮ್ಮ ಒಂದು ವಾದವನ್ನು ಮಂಡನೆ ಮಾಡಿ ಸರ್. ಮೊದಲಿಗೆ ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ಶರಣಾರ್ಥಿ. ಬಹಳ ಅದ್ಭುತವಾದ ವಿಚಾರ ಮತ್ತು ಈಗ ಎಚ್ಚೆತ್ಕೊಂಡವರೆ ಮುಂದೆ ಬದುಕೇ ಇಲ್ವೇನೋ ಅನ್ನೋ ಕಾಲಘಟ್ಟದಲ್ಲಿ ಅದ್ಭುತವಾದಂಥ ವಿಚಾರ. ಅತಿಯಾದ ಸಂಶೋಧನೆಗಳಿಂದ ಪ್ರಕೃತಿ ಬರಡಾಗುತ್ತಿದೆ, ಖಂಡಿತ ಆಗ್ತದೆ. ನೋಡಿ, ಇಂದ್ರಜಿತುವಿನ ಬಾಣಕ್ಕೆ ಲಕ್ಷ್ಮಣ ಮೂರ್ಛೆ ಹೋಗ್ತಾನೆ. ಆಗ ರಾಜ್ಯ ವೈದ್ಯರು ಹನುಮಂತನಿಗೆ ಹಿಮಾಲಯ ತಪ್ಪಲಿನಿಂದ ಸಂಜೀವಿನಿ ಬೆಟ್ಟ ಗಿಡಮೂಲಿಕೆಯನ್ನು ತರಕ್ಕೆ ಹೇಳ್ತಾನೆ. ಅವನಿಗೆ ಗೊತ್ತಾಗಲ್ಲ, ಬೆಟ್ಟನೇ ತಂದ್ಬಿಡ್ತಾನೆ. ತಂದ ತಕ್ಷಣ ರಾಜ್ಯ ವೈದ್ಯರು ಅದನ್ನು ಬಳಸ್ಬಿಟ್ಟು ಆತನ ನಿವಾರಣೆ ಮಾಡ್ತಾರೆ. ನಿವಾರಣೆ ಮಾಡಿದ್ಮೇಲೆ ಒಂದು ಮಾತು ಹೇಳ್ತಾರೆ, ನೋಡಪ್ಪ ಇದನ್ನು ತಾಂಡೋಗಿ ಎಲ್ಲಿತ್ತು ಅಲ್ಲಿ ಇಟ್ಟು ಬಾ ಅಂತಾನೆ. ಹನುಮಂತ ಒಂದು ಮಾತು ಕೇಳ್ತಾನೆ, ಯಾಕೆ ಇಲ್ಲೇ ಇರಲಿ ಅಂತಾನೆ. ರಾಜ್ಯ ವೈದ್ಯರು ಹೇಳ್ತಾರೆ, ನೋಡಪ್ಪ ಇದು ಅಲ್ಲಿದ್ರೆ ಮಾತ್ರ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ, ಎಲ್ಲಿ ಬೇಕಲ್ಲಿರಂಗಿಲ್ಲ, ಅದು ಅದರ ಮೂಲಕ್ಕೆ ಧಕ್ಕೆ ತರಬಾರ್ದು. ಎರಡನೇದು, ರಾವಣನ್ನ ಸಂಹಾರ ಮಾಡಿದಂಥ ಶ್ರೀರಾಮಚಂದ್ರ ಹನುಮಂತ ಸೀತೆ ಲಕ್ಷ್ಮಣನೊಂದಿಗೆ ಅಯೋಧ್ಯೆಗೆ ಬರ್ತಾನೆ. ಅವನು ಬಂದು 14 ವರ್ಷ ವನವಾಸ ಮುಗಿಸ್ಕೊಂಡು ಬಂದ ಮೇಲೆ ಅವನು ಮೊದಲು ನಮಸ್ಕರಿಸೋದು ಪ್ರಕೃತಿ ಮತ್ತು ಭೂಮಿಗೆ. ಈ ಎರಡು ನಿದರ್ಶನಗಳು ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಹಿಂದಿನಿಂದಲೂ ಹೇಗೆ ಸಂಬಂಧ ಇತ್ತು ಅನ್ನೋದನ್ನ ತೋರಿಸುತ್ತೆ. ಪ್ರಕೃತಿ ಆರಾಧನೆಯೇ ರಾಮರಾಜ್ಯದ ಮೂಲ ಮಂತ್ರ. ಆದರೆ ನಾವಿವತ್ತು ಪ್ರಕೃತಿ ಭೂದೇವಿಯನ್ನು ಆರಾಧಿಸೋದಿರಲಿ, ಎಷ್ಟು ಬೇಕೋ ಅಷ್ಟನ್ನ ಬಾಚ್ಕೊಂತ ಇದ್ದೀವಿ. ನಮ್ಮ ಸಂಶೋಧನೆಗಳು ಪ್ರಕೃತಿಯನ್ನು ಬರ್ಡ್ ಮಾಡ್ತಾ ಇದೆ. ಯಾಕಂದರೆ ಇನ್ನೊಬ್ರು ಯೋಚನೆ ನನಗಿಲ್ಲ, ಅದ್ರ ಪರಿಣಾಮ ನನಗೆ ಬೇಕಾಗಿಲ್ಲ. ನಮ್ಮ ಸಂಶೋಧನೆಗಳು ನೋಡಿ, ರಾತ್ರಿ ಬೆಳಗಾಗೋದ್ರೊಳಗೆ ಗುಡ್ಡ ಪರ್ವತವನ್ನು ಬರ್ಡ್ ಮಾಡಾಕ್ಬಿಡ್ತು, ಮರ ಗಿಡಗಳನ್ನ ನಾಶ ಮಾಡಾಕ್ಬಿಡ್ತು. ಪೂಜಿಸೋದಿರಲಿ, ಅದನ್ನು ನಿರ್ನಾಮ ಮಾಡೋದಕ್ಕೂ ನಾವು ಹಿಂದೆ ಮುಂದೆ ನೋಡ್ತಾ ಇಲ್ಲ. ಯಾಕಂದರೆ ನಮಗೆ ಐಷಾರಾಮಿ ಜೀವನ ಬೇಕು. ಕೃತಿ ವಿಕೃತಿ ಆಯಿತು, ಆ ವಿಕೃತಿ ಪ್ರಕೃತಿಯನ್ನು ಏನು ಮಾಡ್ತಾ ಇದೆ ಅನ್ನೋದನ್ನ ನಾವು ಯೋಚಿಸ್ತಾ ಇಲ್ಲ. ನನ್ನ ಆಸೆಗಳು, ನನ್ನ ಬೇಕು ಬೇಡಗಳು, ರಾಜಭೋಗಗಳು ಅಥವಾ ಕಾರುಬಾರುಗಳು, ಅರಮನೆಯಂಥ ಮನೆ, ಆಕಾಶದೆತ್ತರದ ಮನೆಗಳು, ಈ ಎಲ್ಲ ಬೇಕುಗಳಿಗೆ ನನ್ನ ಸಂಶೋಧನೆ ಪ್ರಕೃತಿ ಒಡ್ಲಿಗೆ ಹೋಗ್ತಾ ಇದೆ. ಪ್ರಕೃತಿನ ಬರ್ಡ್ ಮಾಡ್ತಾ ಇದ್ದೀನಿ. ನಾನು ಅನುಭವಿಸ್ತಿರುವಂಥ ಸುಖಕ್ಕೆ ಪ್ರಕೃತಿಯನ್ನು ನಾನು ಬರ್ಡ್ ಮಾಡ್ತಾ ಇರೋದ್ರಿಂದವ ಇವತ್ತು ಭೂಮಿ ಎಲ್ಲ ತೊಲ್ಲು ಕಲುಷಿತ ಆಗ್ತಾ ಇದೆ. ನಾವು ಸೇವಿಸುವ ಗಾಳಿ, ನಾವು ಸೇವಿಸುವ ನೀರು, ಆಹಾರ ಎಲ್ಲವೂ ಸಹಿತವ ಈ ಸಂಶೋಧನೆಯ ಹೆಸರಿನಲ್ಲಿ ನಾವು ಕಲುಷಿತಗೊಳಿಸ್ತಾ ಇದ್ದೀವಿ. ಈ ಕಲುಷಿತಗೊಳ್ಳೋದ್ರಿಂದ ಪ್ರಕೃತಿ ಬರ್ಡ್ ಆಗ್ತಾ ಇದೆ. ನಮ್ಮ ಪೂರ್ವಜರು ಅನುಭವಿಸಿದಂಥ ಸ್ವಚ್ಛಂದವಾದ ಗಾಳಿ, ಸ್ವಚ್ಛಂದವಾದ ಬದುಕು, ಸ್ವಚ್ಛಂದವಾದ ಜೀವನ ನಮಗೆ ಸಿಗ್ತಾ ಇಲ್ಲ. ನಾವು ಈ ಕಾಲಘಟ್ಟದಲ್ಲಿ ಯೋಚಿಸ್ತೇ ಹೋದರೆ ಮುಂದಿನ ಪೀಳಿಗೆಗೆ ಇದು ಭಾಳ ಪರಿಣಾಮಕಾರಿಯಾಗುತ್ತೆ. ಹಾಗಾಗಿ ಸಂಶೋಧನೆ ಹೆಸರಿನಲ್ಲಿ ನಾವು ಹೊಸದನ್ನು ಆವಿಷ್ಕಾರ ಮಾಡೋದು ಸರಿ, ಆದರೆ ಆ ಆವಿಷ್ಕಾರ ಪ್ರಕೃತಿಗೆ ಏನನ್ನ ಕೊಡುಗೆ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆನೂ ಅದೇ ಟೈಮಲ್ಲಿ ಯೋಚಿಸ್ಬೇಕಾದಂಥ ಕಾಲಘಟ್ಟದಲ್ಲಿದ್ದೀವಿ. ಹಾಗಾಗಿ ಸಂಶೋಧನೆಗಳು ಪ್ರಕೃತಿಯ ಒಡಲಿಗೆ ಕೈ ಹಾಕ್ತಾ ಇದ್ದಾವೆ. ಅದ್ರ ಬಗ್ಗೆ ನಾವು ಯೋಚಿಸ್ಬೇಕು. ನಮ್ಮ ಹೊಸ ಬೆಳವಣಿಗೆಗಳು ಪೂರಕವಾಗಿದ್ರೂ ಸಹಿತವ ಪ್ರಕೃತಿಗೆ ಮಾರಕವಾದರೆ ಅದನ್ನು ಒಪ್ಕೊಳ್ಳೋದು ತರವಲ್ಲ ಅನ್ನೋದು ನನ್ನ ವಾದ. ಅದ್ಭುತವಾದಂಥ ವಿಚಾರ ಮಂಡನೆಯನ್ನು ಮಾಡಿದ್ರಿ. ಮನುಷ್ಯ ತನಗೆ ಏನೆಲ್ಲ ಬೇಕು ಅದನ್ನು ಪಡ್ಕೊಳ್ಳುವಂಥ ಧಾವಂತದಲ್ಲಿ ತಾನು ಯಾವುದ್ರ ಮೇಲೆ ನಿಂತಿದ್ದೀನಿ ಅನ್ನೋದನ್ನೇ ಮರೆತು ಅವನು ಮುಂದುವರಿಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಅನ್ನೋಂಥ ಪ್ರಸನ್ನ ಸರ್ ಅವರ ವಾದಕ್ಕೆ ಪಾಲಾಕ್ಷ ಸರ್ ತಾವೇನು ಹೇಳ್ತೀರಾ? ಯಾವ ರೀತಿ ಈ ಸಂಶೋಧನೆಗಳು ಪ್ರಕೃತಿಯನ್ನ ಬರಡಾಗ್ಲಿಕ್ಕೆ ಬಿಡ್ತಾ ಇಲ್ಲ, ಸಂಶೋಧನೆಯಿಂದ ನಾವು ಮುಂದುವರಿತಾ ಇದ್ದೀವಿ ಹೊರತು ಅಲ್ಲಿ ಪ್ರಕೃತಿ ಯಾವುದೇ ಕಾರಣಕ್ಕೂ ಬರಡಾಗ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನ ತಾವು ಯಾವ ರೀತಿ ಮಂಡನೆ ಮಾಡ್ತಾ ಇದ್ದೀರಾ ಸರ್? ಓಂ ಗುರು ಬಸವಲಿಂಗಾಯ ನಮಃ. ಮೊದಲಿಗೆ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿಗಳನ್ನು ಸ್ವಲ್ಪ ಸಲ್ಲಿಸ್ತಾ, ಭಾಳಷ್ಟು ಮಟ್ಟಿಗೆ ಈ ಅನುಭವಗೋಷ್ಠಿಯಲ್ಲಿ ನಾವು ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಪ್ರತಿಯೊಂದು ವಿಷಯವೂ ಕೂಡ ಒಂದೊಂದು ಮುತ್ತಿಗೆ ಸಮ ಅಂತ ನನಗಾದರೂ ಅನಿಸುತ್ತೆ. ಯಾಕಂದರೆ ಇವೆಲ್ಲ ಪ್ರಚಲಿತ ವಿದ್ಯಮಾನಗಳು. ನಮ್ಮ ಜನ ಇವೆಲ್ಲದರ ಬಗ್ಗೆ ಕೂಡ ಚಿಂತನೆ ಮಾಡಬೇಕಾಗಿದೆ. ಇವತ್ತು ನಾವು ಇಂಥವುಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥದ್ದೇ ಒಂದು ವ್ಯರ್ಥ ಅಂತ ಅನಿಸುತ್ತೆ. ಹಾಗಾಗಿ ಈ ವಿಚಾರಗಳನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕು. ಅಂತಹ ಚರ್ಚೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಬಸವ ಟಿವಿಯ ವರ್ಗಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಇಲ್ಲಿ ನನಗೆ ಸಿದ್ದರಾಮೇಶ್ವರರ ಒಂದು ವಚನ ನೆನಪಾಗ್ತದೆ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂಥ ವಚನವನ್ನು ಸ್ಮರಿಸ್ತಾ, ಇವತ್ತು ಮನುಷ್ಯ ಸಮಾಜ ಇವತ್ತೇನಾದರೂ ಸ್ವಲ್ಪ ಮುಂದುವರೆದಿದೆ,
ಅಂದರೆ ಈಗ ನಾವು ಪ್ರಾಣಿ ಸಮಾಜಕ್ಕಿಂತ ಬಹಳ ಭಿನ್ನ ಅಂತ ಕರೆಸ್ಕೊಳ್ತೀವಿ. ಇವತ್ತು ಪ್ರಾಣಿ ಸಮಾಜಕ್ಕಿಂತ ಭಿನ್ನವಾಗಿ ಇರಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದೇ ಸಂಶೋಧನೆ ಅಥವಾ ಹೊಸ ಹೊಸ ಆವಿಷ್ಕಾರಗಳು. ಸಾಮಾನ್ಯವಾಗಿ ಈ ಸಂಶೋಧನೆ ಅಂತಂದರೆ ಜ್ಞಾನದ ಸಲುವಾಗಿ ನಡೆಸುವಂಥ ಒಂದು ಹುಡುಕಾಟ. ಸಾಮಾನ್ಯವಾಗಿ ಮನುಷ್ಯನನ್ನು ಇವತ್ತು ಜ್ಞಾನ ಜೀವಿ ಅಂತ ಕರಿತೀವಿ, ಅಥವಾ ಇವತ್ತು ಜ್ಞಾನ ನಾಲೆಡ್ಜ್ ಪರ್ಸನ್ ಅಥವಾ ನಾಲೆಡ್ಜ್ ಮ್ಯಾನ್ ಅಂತ ಕೂಡ ಕರಿತೀವಿ. ಇವತ್ತು ಜ್ಞಾನ ಯುಗ ಅಂತ ಕೂಡ ಇವತ್ತು ಕರೆಸ್ಕೊಳ್ತಾ ಇದೆ. ಇವತ್ತು ಪ್ರಕೃತಿಯಲ್ಲಿರುವಂತಹ ಅಂಶಗಳನ್ನು ನನ್ನ ಉಪಯೋಗಕ್ಕೆ ಬಳಸ್ಕೊಳ್ಳುವಂಥದ್ದು ತಪ್ಪಲ್ಲ. ಈಗ ಗಾಂಧೀಜಿಯವರ ಒಂದು ಮಾತನ್ನು ಹೇಳ್ತಾರೆ, ಈ ನಿಸರ್ಗ ಅಥವಾ ಪ್ರಕೃತಿ ಮನುಷ್ಯನ ಆಸೆಯನ್ನು ಪೂರೈಸುವಷ್ಟು ಶಕ್ತಿ ಉಳ್ಳದ್ದಾಗಿದೆ, ಆದರೆ ದುರಾಸೆಯನ್ನಲ್ಲ ಅಂತ. ಅಂದರೆ ಸಂಶೋಧನೆಯಿಂದ ಈ ಪ್ರಕೃತಿ ಹಾಳಾಗುತ್ತೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ತಪ್ಪು ಕಲ್ಪನೆ ಅಂತ ಅನಿಸುತ್ತೆ. ಈಗ ನಾವು ಆಲೋಚನೆ ಮಾಡಿ, ಬೆಂಕಿಯನ್ನು ಆವಿಷ್ಕಾರ ಮಾಡದೇ ಹೋಗಿದ್ದಿದ್ರೆ, ಇವತ್ತು ಬೆಂಕಿಯನ್ನು ಆವಿಷ್ಕಾರ ಮಾಡದೇ ಹೋಗಿದ್ದಿದ್ರೆ ಈ ಸಮಾಜ ಎಲ್ಲಿರ್ತಿತ್ತು? ಅಥವಾ ಇವತ್ತು ಚಕ್ರದ ಆವಿಷ್ಕಾರವಾಗದೇ ಹೋಗಿದ್ದಿದ್ರೆ ಅಥವಾ ಸಂಶೋಧನೆ ಆಗಿಲ್ಲದೆ ಇದ್ದರೆ ನಾವು ಇಷ್ಟರ ಮಟ್ಟಿಗೆ ಜಗತ್ತನ್ನು ಪರ್ಯಟನೆ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತಾ? ಅಥವಾ ಜಗತ್ತಿನ ಬಗ್ಗೆ ನಾವು ಜ್ಞಾನವನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತಿತ್ತಾ ಇವತ್ತು ನಾವು? ಅಥವಾ ಇವತ್ತು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ, ಚರ್ಚೆಯನ್ನು ಇವತ್ತು ಸುಮಾರು 25-30 ಲಕ್ಷ ಜನ ನೋಡ್ತಾರೆ. ಇಂತಹ ಒಂದು ಅನ್ವೇಷಣೆ ಸಂಶೋಧನೆ ಆಗದೇ ಇದ್ದರೆ ನಮ್ಮ ವಿಚಾರಗಳನ್ನು ಇನ್ನೊಬ್ಬರಿಗೆ ನಾವು ತಲುಪಿಸಲಿಕ್ಕೆ ಸಾಧ್ಯ ಆಗ್ತಿತ್ತಾ? ಇವತ್ತು ಬಹಳಷ್ಟು ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕವಾದ ಬದಲಾವಣೆಗಳಾಗಬೇಕಂದ್ರೆ ಅದಕ್ಕೆ ಬಹುಮುಖ್ಯವಾದಂಥದ್ದು ಈ ಸಂಶೋಧನೆ. ಹಾಗಾಗಿ ಸಂಶೋಧನೆ ಅನ್ನುವಂಥದ್ದು ಅಥವಾ ಈ ಅನ್ವೇಷಣೆ ಅನ್ನುವಂಥದ್ದು ಪ್ರಕೃತಿಯನ್ನು ಬರಡು ಮಾಡ್ತದೆ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಅದು ತಪ್ಪು ಪರಿಕಲ್ಪನೆ ಅಂತ ನನಗಾದರೂ ಅನಿಸುತ್ತೆ. ಯಾಕಂತಂದರೆ ಸಂಶೋಧನೆ ಮಾಡೋದು ಹೊಸದನ್ನು ಕಂಡುಕೊಳ್ಳೋದು ಯಾಕೆ? ನಮ್ಮ ಉಪಯೋಗಕ್ಕಾಗಿ. ಆ ಉಪಯೋಗಕ್ಕಾಗಿ ನಾವು ಹೊಸದನ್ನು ಅನ್ವೇಷಣೆ ಮಾಡುವುದು, ಕಂಡುಕೊಳ್ಳುವುದು ಪ್ರಕೃತಿಗೆ ಏನದು ನಷ್ಟ ಆಗೋದಿಲ್ಲ. ಯಾಕಂದರೆ ಇದು ನಾವು ಏನನ್ನಾದರೂ ಪಡೆದುಕೊಂಡ್ರೆ ಇಲ್ಲಿಂದಲೇ ಪಡ್ಕೊಂಡಿರ್ತೀವಿ, ಏನನ್ನಾದರೂ ಬಿಟ್ಟು ಹೋದರೆ ಇಲ್ಲೇ ಬಿಟ್ಟು ಹೋಗ್ತೀವಿ. ಹಾಗಾಗಿ ಈ ಸಂಶೋಧನೆ ಅಲ್ಲಿರ್ತಕ್ಕಂಥದ್ದನ್ನು ನಾವು ಕಂಡುಕೊಳ್ಳೋದು, ಅದನ್ನು ಉಪಯೋಗ ಬಳಸ್ಕೊಳ್ಳೋದಷ್ಟೇ. ಉಪಯೋಗ ಬಳಸ್ಕೊಂಡು ನಾವೇನು ಅದನ್ನು ತೊಗೊಂಡೋಗಲ್ಲ, ಇಲ್ಲೇ ಬಿಟ್ಟು ಹೋಗ್ತೀವಿ. ಹಾಗಾಗಿ ಆ ಸಂಶೋಧನೆ ಯಾವುದೇ ರೀತಿಯಾದಂತಹ ಮಾರಕ ಪರಿಣಾಮಗಳನ್ನು ಬೀರಲಾರದು. ಅದು ಅಭಿವೃದ್ಧಿಗೆ ಪೂರಕವಾದ್ದು ಅಥವಾ ಅಭಿವೃದ್ಧಿ ಮಾನವ ಸಮಾಜದ, ನಾಗರಿಕ ಸಮಾಜದ ಬಹಳಷ್ಟು ಅವಶ್ಯಕವಾದ ಅಂಶ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಾದ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ಉತ್ತಮವಾದಂತಹ ವಿಚಾರ. ನಮ್ಮ ಮನುಕುಲ ಅಭಿವೃದ್ಧಿ ಆಗಬೇಕು ಅಂದರೆ, ಮುಂದುವರಿಬೇಕು ಅಂದರೆ ಏನೆಲ್ಲ ಅಗತ್ಯ ವಸ್ತುಗಳು ಬೇಕಾಗಿದೆ ಅದನ್ನೆಲ್ಲ ಅವನು ಆವಿಷ್ಕಾರದ ಮುಖೇನ ಅಥವಾ ಸಂಶೋಧನೆ ಮಾಡೋದ್ರ ಮುಖೇನ ಅವನು ಕಂಡುಹಿಡ್ಕೊಂಡ. ಹಾಗೆ ಮುಂದುವರೆದು ಕೂಡ ತನ್ನ ಜೀವನವನ್ನ ನಾಗರಿಕತೆಯತ್ತ, ಆಧುನೀಕರಣದತ್ತ ಅವನು ರೂಪಿಸ್ಕೊಂಡ. ಹಾಗಂತ ಈಗ ಬೆಂಕಿ ಕಂಡಿಡ್ದಿಲ್ಲ, ಚಕ್ರ ಕಂಡಿಡ್ದಿಲ್ಲ ಅಂದಿದ್ರೆ ಅವನು ಮುಂದುವರಿತಾ ಇರಲಿಲ್ಲ. ಹಾಗೆ ನಾನು ಏನೋ ಒಂದು ಕಂಡಿಡ್ಕೊಂಡೆ, ನನ್ನ ಜೀವನವನ್ನ ಒಂದು ಉತ್ತಮವಾದಂತಹ ಹಾದಿಗೆ ನಾನು ರೂಪಿಸ್ಕೊಂಡೆ ಅನ್ನೋ ಒಂದು ಚಿಂತನೆ ಅವನ ಮನಸ್ಸಲ್ಲಿ ಬಂದಾಗ ಇನ್ನೂ ಹೆಚ್ಚಿನ ಆವಿಷ್ಕಾರಗಳನ್ನು ಮಾಡ್ತಾ ಹೋಗ್ತಾನೆ. ಇನ್ನು ನಾನು ಮುಂದುವರಿಬಹುದಲ್ಲ ಅನ್ನೋ ಒಂದು ಚಿಂತನೆ ಅವನಲ್ಲಿ ಬರುತ್ತೆ. ಹಾಗಾಗಿ ಇಂತಹ ಆವಿಷ್ಕಾರಗಳನ್ನು ಮಾಡ್ತಾ ಹೋಗ್ತಾನೆ, ತನ್ನ ಜೀವನವನ್ನು ರೂಪಿಸ್ಕೊಳ್ತಾನೆ. ಇದರಿಂದ ಪ್ರಕೃತಿ ಹೇಗೆ ಬರಡಾಗುತ್ತೆ? ಇದು ಪ್ರಕೃತಿಗೆ ಖಂಡಿತ ಮಾರಕ ಅಲ್ಲ ಅನ್ನೋಂಥ ಪಾಲಾಕ್ಷ ಸರ್ ಅವರ ವಾದಕ್ಕೆ ಕೊಟ್ರೆ ಸರ್ ತಾವೇನು ಹೇಳ್ತೀರಾ? ಯಾವ ರೀತಿ ಪ್ರಕೃತಿ ಬರಡಾಗ್ತಿದೆ ಅಂತ ತಮ್ಮ ವಾದವನ್ನು ಮಂಡನೆ ಮಾಡ್ತಾ ಇದ್ದೀರಾ? ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಮೊದಲಿಗೆ ಅವರು ಒಂದು ಉಲ್ಲೇಖ ಮಾಡಿದರು, ಗಾಂಧೀಜಿಯವರ ಉಕ್ತಿಯನ್ನು ಉಲ್ಲೇಖ ಮಾಡಿದರು. ಪ್ರಕೃತಿ ಮಾನವನ ಅವಶ್ಯಕತೆಗಳನ್ನು ಪೂರೈಸುತ್ತದೆಯೇ ಹೊರತು ದುರಾಸೆಗಳನ್ನಲ್ಲ ಅಂದ್ರೆ ಮಹಾತ್ಮ ಗಾಂಧೀಜಿ. ಯಾಕೆ ಹೇಳಿದ್ರು ಅಂತಂದ್ರೆ, ಇವತ್ತಿನ ವಿಷಯ ಏನು, ಸಬ್ಜೆಕ್ಟ್ ಏನು? ಸಂಶೋಧನೆಗಳು ಮಾಡಬೇಡಿ ಅಂತ ಇಲ್ಲ, ಅತಿ ಆಗ್ಬಾರ್ದು, ಎಲ್ಲದಕ್ಕೂ ಒಂದು ಮಿತಿ ಇರಲಿ ಅಂತ. ಅತಿ ಆದ್ರೆ ಏನಾಗುತ್ತೆ ಅಂತ ಇವತ್ತಿನ ಒಂದು ಚರ್ಚೆ. ಬೆಂಕಿ ಕಂಡಿಡಿದ್ದು ತಪ್ಪಂತ ನಾವು ಹೇಳಲ್ಲ, ಸಂಶೋಧನೆ ಬೇಕು. ಅದು ಒಂದಕ್ಕೆ ಮಿತಿ ಇರಬೇಕು. ಅದು ಏನೇ ಮಾಡ್ಲಿ ನಮಗೆ ಒಂದು ಮಿತಿ ಇರಬೇಕು. ಮಿತಿಯನ್ನು ಮೀರಿದಂತ ಸಂದರ್ಭದಲ್ಲಿ ಅತಿ ಆದಾಗ ಅದು ದುರಾಸೆ ಆಗುತ್ತೆ. ಅದಕ್ಕೇನೆ ಗಾಂಧೀಜಿ ಅವರು ಹೇಳೋದು, ಅವಶ್ಯಕತೆಗಳನ್ನ ಪೂರೈಸುತ್ತೆ. ನನಗೆ ಬರೀ ಮನುಷ್ಯನಂತ ಅಲ್ಲ, ಪ್ರತಿಯೊಂದು ಚರಾಚರ ಪ್ರಾಣಿ ಅದು ಜೀವಿಗಳನ್ನ, ಎಲ್ಲಾ ಜೀವ ಸಂಕುಲಕ್ಕೂ ಬದುಕಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನ ನಮ್ಮ ಪ್ರಕೃತಿ ಕೊಡ್ತಾ ಇದೆ. ಆಹಾರ, ಗಾಳಿ, ನೀರು, ಭೂಮಿ, ಏನೇನು ಬೇಕೋ, ಬೆಳಕು ಎಲ್ಲವನ್ನು ಕೊಡ್ತಾ ಇದೆ. ಅವಶ್ಯಕತೆಗಳನ್ನ, ಅದಕ್ಕಾಗಿ ಗಾಂಧೀಜಿಯವರು ಪ್ರಕೃತಿ ಮಾನವನ ಅವಶ್ಯಕತೆಗಳನ್ನು ಪೂರೈಸುತ್ತದೆ ಹೊರತು ದುರಾಸೆಗಳನ್ನಲ್ಲ. ನಾವು ದುರಾಸೆಯ ಬೆನ್ನೇರಿ ಹೋದಾಗ, ನಮ್ಮ ಸಂಶೋಧನೆಗಳು ಅತಿಯಾದಾಗ, ಈಗ ಭೂಮಿ ಮೇಲೆ ಇಲ್ಲೋ ಮೇಲೆ ಏನಾರ ಕಾಣ್ತೆ ಅಂದ್ರೆ ತೆಗೆದುಕೊಳ್ಳಿ ನೀವು, ಅಯ್ಯೇ ಇಲ್ಲಿ ಕಬ್ಬಣ ಇದೆ, ಇಲ್ಲಿ ನನಗೆ ಚಿನ್ನ ಸಿಗುತ್ತೆ ಅಂತ ಅಗುದು ಇವತ್ತು ಬಹುಶಃ ಸರ್ ಒಮ್ಮೆ ನಮ್ಮ ಜಿಲ್ಲೆಗೆ ಬನ್ನಿ ಸರ್, ಬಳ್ಳಾರಿ ಬನ್ನಿ, ಖಂಡಿತ ಬನ್ನಿ, ಒಮ್ಮೆ ನೋಡಿ. ಒಂದು ಎಳೆ ಇಷ್ಟು ದಪ್ಪ ಎಳೆ ಸಿಗುತ್ತೆ ಪ್ರಸನ್ನ ಸರ್, ಯಾವುದೋ ಇದ್ರದ್ದು ಮೆನ್ಸ್ದು ನಾವು ಮಾಡ್ತೀವಲ್ಲ ಇದ್ರದ್ದು, ಅದನ್ನು ಒಂದು ತೆಗೆಯಕ್ಕೆ 20-25 ಅಡಿ ಭೂಮಿನ ತೆಗಿಬೇಕಾಗುತ್ತೆ. ಅದು ಎಷ್ಟು ಅಷ್ಟು ಎಳೆ ಎಲ್ಲಿವರೆಗೂ ಆ ಕಲ್ಲಿಂದ ಎಳೆ ಬರುತ್ತೆ ಅಲ್ಲಿವರೆಗೂ ತೆಗಿತಾರೆ. ರೈತರು
ಅಲ್ಲಿ ಅವಾಗ ಬಹಳ ಬಿಸಿಲಿತ್ತು. ಈಗೇನು ಈ ವರ್ಷ ಮಳೆಯಾಗಿದೆ. ಆ ಬಿರಿ ಬಿಸಿಲಲ್ಲಿ ಏನು ಬೆಳೆಯಕ್ಕೆ ಆಗ್ತಾ ಇರಲಿಲ್ಲ. ಏನು 40,000 50,000 60,000 ಕೊಡ್ತೀವಿ ಇಷ್ಟು ಎಕರೆಗೆ, ಹಿಂಗೆ ತಗೊಂಡು ಹೋಗ್ತೀವಿ, ನಿಮ್ಮ ಜಮೀನನ್ನು ನಾವೇನು ತಗೊಳ್ಳಲ್ಲ ಅಂದಾಗ ಅದ್ರಿಗೆ ಏನು ಬಿತ್ತಿ ಬೆಳೆದೈತೆ ಅದ ತಗೊಳ್ಳಿ ಅಂತ ರೈತರು ಅವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಕೊಟ್ಬಿಟ್ಟಾರೆ. 5-10 ಎಕರೆ ಕೊಟ್ಟವ್ರೆ. ಅದನ್ನು ತಕೊಂಡು ಹೋದ್ರೆ ಅವರು ಅದನ್ನು ಮುಚ್ಚೋಕ್ಕೆ ಇವನ್ ಜೀವನ ಪರ್ಯಂತ ದುಡಿದ್ರೂ ಆಗಲ್ಲ. ಅವನ ಜಮೀನನ್ನು ಅವನು ಸಮ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾವ ಹಂತಕ್ಕೆ ಬಂದ್ವಿ? ಅತಿಯಾದ ಸಂಶೋಧನೆ, ದುರಾಸೆ. ಈಗ ಅದರಿಂದ ಹೋದ್ವಿ. ಈಗ ಆ ಭೂಮಿಯನ್ನು ನಾವು ಸರಿ ಮಾಡಿಕೊಳ್ಳಕ್ಕಾಗುತ್ತಾ? ಅದರ ಪ್ರತಿಫಲವನ್ನು ನಾವು ಅಲ್ಲಿ ಇಡೀ ಜಿಲ್ಲೆ ಕಂಡಾಯಿತು. ಇವತ್ತಲ್ಲಿ ಹೃದ್ರೋಗಕ್ಕೆ ಅದು ಕಾರಣ ಆಯಿತು. ಅದಕ್ಕಾಗಿ ಬಸವಣ್ಣರು ಹೇಳ್ತಾರೆ, ನೀವೇ ಹೇಳಿದ್ರೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರ ಹತ್ತಿ ಉರಿದಡೆ ನಿಲ್ಲಬಹುದೇ, ಏರಿ ನೀರುಂಬಡೆ ಬೇಲಿ ಒಲ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯ ಮೊಲೆವಾಲು ನಂಜಾಗಿ ಕೊಲವಡೆ, ಇನ್ನಾರಿಗೆ ದೂರವನೆಯ ಕೂಡಲ ಸಂಗಮ ದೇವ. ಬಹಳ ಸೊಗಸಾಗಿ ಹೇಳ್ತಾರೆ. ಅಂದ್ರೆ ನಮ್ಮ ಭೂಮಿಯನ್ನ ನಾವೇ ಅಗದು ನೋಡಿ. ಇಡೀ ಹಿಂದಿಲಿಂದನೂ ಬನ್ನಿ, ಸಗರ ಮಹರ್ಷಿಲಿಂದ ನಾವು ಬರೋದಾದ್ರೆ ಸಗರನಿಗೆ ಒಂದು ಮುಕ್ತಿಯನ್ನು ದೊರಕಿಸ್ಲಿಕ್ಕೆ ಸಗರನ ಮೊಮ್ಮಕ್ಕಳಾದಂಥ 60,000 ಮೊಮ್ಮಕ್ಕಳು ಜನ ಅವ್ರು ಎಲ್ಲರೂ ಸೇರಿ ಏನು ಮಾಡ್ತಾರೆ, ಅದು ಯಾವ್ದೋ ಇಂದ್ರನ ಕುದುರೆ ಬೆಂಬತ್ತಿ ಹೋಗಿ ಭೂಮಿಯನ್ನು ತೋಡ್ತಾರೆ. ಯಾವುದೋ ಅದು ತೋಡ್ದೇವೆ ಇವತ್ತು 7 ಸಾಗರಗಳು ಆಗಿದ್ದಾವೆ. ಸಾಗರ ಅಂತ ಬಂದಿದ್ದೆ, ಆ ಸಗರನ ಮೊಮ್ಮಕ್ಕಳು ತೆಗೆದ್ರು ಗುಂಡಿಗಳು ಅಂತ ಒಂದು ಪುರಾಣ ಹೇಳುತ್ತೆ. ಆದ್ರೆ ಅವ್ರೆಲ್ಲರೂ ಉಳ್ಕಂಡ್ರ, ಯಾವ್ದೋ ಒಂದು ಮುನಿ ನೋಡಿದ್ರೆ ಇವ್ರನ್ನೆಲ್ಲರನ್ನೂ ಭಸ್ಮ ಆಗಲಿ ಅಂತ ಎಲ್ಲ ಸತ್ತೋದ್ರು. ಒಂದು ಪುರಾಣ ಹೇಳೋದು. ನಾನು ದಂತಕಥೆಯಲ್ಲೂ ಸಹ ಇಂಥವಿದ್ದಾವೆ. ಅಂದ್ರೆ ಹಿಂದಿಲಿಂದನೂ ಈ ಭೂಮಿಗೆ ಯಾರು ಹಾನಿಯನ್ನ ಉಂಟು ಮಾಡಿದ್ದಾರೆ ಅವ್ರು ಯಾರು ಉಳ್ಕೊಂಡಿಲ್ಲ. ಇನ್ನೂ ಒಂದು ನೇರವಾಗಿ ಹೇಳ್ಬಿಡ್ತೇನೆ, ಇವತ್ತು ಬಳ್ಳಾರಿ ಆ ಮಟ್ಟಕ್ಕೆ ಬಂದಂಥದ್ದು ಯಾರ ಕಾರಣನೋ ಅವ್ರು ಇವತ್ತು ಸುಖವಾಗಿಲ್ಲ. ಕೋಟಿ ಗಳಿಸಿರಬಹುದು, ಸುಖವಾಗಿದ್ದಾರೆ. ಇವತ್ತು ಜೈಲಿಗೆ ಹೋಗಿ ಬಂದ್ರು. ಇವತ್ತಿನ ಜೀವನವನ್ನ ಯಾವ ರೀತಿ ಅನುಭವಿಸ್ತಾ ಇದ್ದಾರೆ. ಹಿಂಗೆ ಪ್ರಕೃತಿಯನ್ನ ನಾವು ಅತಿಯಾಗಿ ಒಂದು ಸಂಶೋಧನೆ ಹಿನ್ನೆಲೆಯಲ್ಲಿ ನಾವು ಒಗೆದಾಗ ಪ್ರಕೃತಿ ನಮಗೆ ಸಹಜವಾದಂತ ಒಂದು ಶಿಕ್ಷೆಗೆ ಒಳಪಡಿಸುತ್ತೆ. ಅದಕ್ಕೆ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ ಸಾಕ್ಷಿಗಳು ಯಾರ್ಯಾರು ಗಣಿಗಾರಿಕೆಯನ್ನು ಮಾಡಿದ್ದಾರೆ, ಎಲ್ಲೆಲ್ಲಿದ್ದಾರೆ ಎಂಬುದನ್ನ ನಾವು ನೋಡ್ತಾ ಇದೀವಿ. ಆದ್ರಿಂದ ಬರಡಾಗ್ತಕ್ಕಂಥದ್ದು ಹೌದು. ಈ ಸಂಶೋಧನೆಗಳಾಗ್ಲಿ ಮನುಷ್ಯನ ಉದ್ಧಾರಕ್ಕಾಗಿ, ಮನುಷ್ಯನ ಏಳಿಗೆಗಾಗಿ, ಅವನ ಒಂದು ಆಧುನೀಕರಣದತ್ತ ಸಾಗಬೇಕು ಅಂದರೆ, ನಾಗರಿಕನಾಗಬೇಕು ಅಂದರೆ ಸಂಶೋಧನೆಗಳಾಗಲಿ ಬೇಡ ಅನ್ನೋಲ್ಲ. ಆದರೆ ಅದು ಅತಿಯಾಗಿ ಆಗಬಾರ್ದು. ಏನು ತನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಅವನು ಮಾಡ್ಕೊಂಡಿದ್ದೇ ಆದಲ್ಲಿ ಪ್ರಕೃತಿನೂ ಚೆನ್ನಾಗಿರುತ್ತೆ, ಅವನ ಜೀವನನೂ ಚೆನ್ನಾಗಿರುತ್ತೆ. ಆದರೆ ಅತಿಯಾದಲ್ಲಿ, ಪ್ರಕೃತಿಗೆ ವಿರುದ್ಧವಾಗಿ ನಡೆದಲ್ಲಿ ತನ್ನ ಒಂದು ವಿನಾಶಕ್ಕೆ ತಾನೇ ದಾರಿ ಆಗ್ತಾನೆ ಅನ್ನುವಂತಹ ಕೊಟ್ರೆ ಸರ್ ಅವರ ವಾದಕ್ಕೆ ಪ್ರಕಾಶ್ ಸರ್ ತಾವೇನು ಹೇಳ್ತೀರಾ? ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣಾರ್ಥಿಗಳನ್ನು ಹೇಳ್ತಾ, ಇವತ್ತು ನನ್ನ ಪಾಲಿಗೆ ಬಂದಿರತಕ್ಕಂಥ ವಿಷಯ ಏನು ಅಂತಂದರೆ, ಅತಿಯಾದ ಸಂಶೋಧನೆಗಳಿಂದ ಪ್ರಕೃತಿ ಬರಡ್ ಆಗ್ತಾ ಇಲ್ಲ ಅನ್ನೋ ವಿಷಯದ ಮುಂದೆ ವಾದ ಮಾಡೋ ಕೂತ್ಕೊಂಡಿದೆ. ನೋಡಿ, ನಾವು ವಾಸಿಸ್ತಕ್ಕಂಥ ಭೂಮಿ ಇದೆಯಲ್ಲ, ಅಮೂಲ್ಯವಾಗಿರ್ತಕ್ಕಂಥದ್ದು. ಇಡೀ ಸೌರಮಂಡಲವನ್ನು ಹುಡುಕಿದ್ರೂ ಜೀವರಾಶಿಗೆ ಬದುಕಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಏನಾದರೂ ಒಂದು ಗ್ರಹ ಇದೆ ಅಂತಂದರೆ ಅದು ಭೂಮಿ ಮಾತ್ರ. ಇಂಥ ಗ್ರಹವನ್ನು ಕಾಪಾಡಿಕೊಳ್ಳಲಿಕ್ಕೆ ನಮ್ಮ ವಿಜ್ಞಾನ, ತಂತ್ರಜ್ಞಾನ, ಸಂಶೋಧನೆ ಸಾಕಷ್ಟು ಪ್ರಯತ್ನಗಳು ಪಡ್ತಾ ಇದೆ. ಪ್ರಾಕೃತಿಕ ನೈಸರ್ಗಿಕವಾಗಿ ನಡೀತಕ್ಕಂಥ ವಿಪತ್ತುಗಳಿಂದ ರಕ್ಷಣೆ ಏನಾದರೂ ಪಡಿತಾ ಇದೆ ಅಂತಂದರೆ ಇವತ್ತು ನಮ್ಮ ಸಂಶೋಧನೆಗಳಿಂದ. ಇಂಥ ಭೂಮಿಯನ್ನು ನಾವು ಸುಲಭವಾಗಿ ಸಂಶೋಧನೆಗಳಿಂದ ಪ್ರಕೃತಿ ನಾಶ ಆಗುತ್ತೆ ಅಂತ ನಮ್ಮ ಎದುರಾಳಿ ಮಿತ್ರರು ಹೇಳ್ತಾ ಇದ್ದಾರಲ್ಲ, ಅದನ್ನು ಯಾವ ರೀತಿ ನಂಬಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ವಾಸ ಮಾಡ್ತಕ್ಕಂಥ ಭೂಮಿಯನ್ನ ರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ನಾವು ಸಂಶೋಧನೆಗಳಿಂದ ಮಾಡಿ ಸ್ಟಡಿ ಮಾಡಿ ನಮ್ಮ ಪ್ರಕೃತಿಯನ್ನ, ನಾವು ಸುತ್ತಮುತ್ತ ವಾಸ ಮಾಡ್ತಕ್ಕಂಥ ಭೂಮಿಯನ್ನ ರಕ್ಷಣೆ ಮಾಡ್ಕೋ ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನಗಳು ನಡೀತಾ ಇದೆ. ಕೊಟ್ರೇಶ್ವರ್ ಅವರು ನಗ್ತಾ ಇದ್ದಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಇವತ್ತು ಗುರುಗ್ರಹದಲ್ಲಿ ಬಿಸಿಲನ್ನು ಈಗ ಅನುಭವಿಸ್ತಾ ಇದ್ದೀನಿ. ಬಳ್ಳಾರಿಯಲ್ಲಿ ಏನಾಗಿದೆ, ನನ್ನ ನೋವಾದ, ನನ್ನ ನೋವು ಬಂದಿಲ್ಲ. ಬಿಸಿಲು ಬಳ್ಳಾರಿಯಲ್ಲಿ ಯಾವತ್ತು ಬಿಸಿಲೇ ಅಲ್ಲ, ಬಿಸಿಲು ಹೆಚ್ಚಾಗ್ತಿದೆ, ಮಳೆ ಹೆಚ್ಚಾಗ್ತಾ ಇದೆ, ಅದು ಹೆಚ್ಚಾಗ್ತಾ ಇದೆ, ನನಗೆ ಹೊಟ್ಟೆ ನೋವು ಬಂದಿದೆ ಅಂತಂದ್ರೆ ನಾವು ಸಂಶೋಧನೆ ತಗೊಳಕ್ಕಾಗುತ್ತಾ? ಆಗಲ್ಲ. ಈಗ 90ರ ದಶಕದಲ್ಲಿ ಗುರುಗ್ರಹಕ್ಕೆ ಶೂ ಮೇಕರ್ ಲೆವಿ 90 ಅಂತಕ್ಕಂಥ ಒಂದು ಆಕಾಶಕಾಯ ಅಪ್ಪಳಿಸ್ತು. ಅದನ್ನ ತಪ್ಪಿಸ್ಲಿಕ್ಕೆ ವಿಜ್ಞಾನಿಗಳು ಸಾಕಷ್ಟು ಪ್ರಯತ್ನ ಪಟ್ಟರು. ಬಟ್ ನಮ್ಮ ಭೂಮಿಯ ಅಂತರದಿಂದ ಸಾಕಷ್ಟು ದೂರ ಇರೋದ್ರಿಂದ ಅದನ್ನ ತಪ್ಪಿಸ್ಲಿಕ್ಕಾಗ. ಈ ತರದ ಒಂದು ಆಕಾಶಕಾಯಗಳ ಒಂದು ಡಿಕ್ಕಿ ಇದೆಯಲ್ಲ,
ಇಡೀ ಭೂಮಿಯನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ವಿಜ್ಞಾನಿಗಳ ತಂಡ ಇವತ್ತು ಸಾಕಷ್ಟು ಪ್ರಯತ್ನ ಇದೆ. ಇಡೀ ಭೂಮಿಯನ್ನೇ ರಕ್ಷಣೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ನಮ್ಮ ಸಂಶೋಧನೆಗಳು ಪ್ರಕೃತಿಯನ್ನ ರಕ್ಷಣೆ ಮಾಡಲ್ಲ ಅನ್ನತಕ್ಕಂಥ ವಾದವನ್ನ ಹೇಗೆ ಒಪ್ಪಕ್ಕೆ ಆಗುತ್ತೆ ಅಂತ. ಆಮೇಲೆ ಇದಕ್ಕೆ ಒಂದು ಜಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವ ರೀತಿ ಸಂಶೋಧನೆಗಳು ಇವತ್ತು ಪ್ರಕೃತಿನ ಸಂರಕ್ಷಣೆ ಮಾಡ್ತಾ ಇದೆ ಅಂತಂದ್ರೆ, ಒಂದು ಕಾಲದಲ್ಲಿ ಪ್ರತಿ ವರ್ಷ ಪೇಪರ್ ಉತ್ಪಾದನೆಗೆ 4 ಶತಕೋಟಿ ಮರಗಳ ನಾಶ ಆಗ್ತಾ ಇತ್ತು. ಇವತ್ತೇನ್ ಮಾಡಿದೆ, ಇವತ್ತು ಸಂಶೋಧನೆಯಿಂದ ಮೂಲಕ ಏನ್ ಮಾಡಿದೆ, ಇವತ್ತು ನೀವು ಬ್ಯಾಂಕಿಗೆ ಹೋಗಿ ATM ಕಾರ್ಡನ್ನು ಬಳಸ್ತೀವಿ, ಅದು ATM ಕಾರ್ಡಲ್ಲಿ ಸಾಫ್ಟ್ ಆಗಿರ್ತಕ್ಕಂಥ, ನೀವು ಚಲನನ್ನು ತುಂಬಬೇಕಾಗಿಲ್ಲ. ಎಲ್ಲ ವಿಜ್ಞಾನ ಸಂಶೋಧನೆ ಎಷ್ಟು ಸಾಧ್ಯವಾಗಿರ್ತಕ್ಕಂಥ ಮಟ್ಟಿಗೆ ಅದನ್ನು ಅವಾಯ್ಡ್ ಮಾಡ್ತಾ ಇದೆ. ಪ್ರಕೃತಿಯನ್ನ ಗಮನದಲ್ಲಿ ಇಟ್ಕೊಂಡೇ ಇವೆಲ್ಲ ಸಂಶೋಧನೆ ನಡೀತಾ ಇದೆ. ಹಾಗಾಗಿ ಈ ಮರಗಳ ಕಡಿತಕ್ಕಂಥ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಇದೆ. ಮತ್ತೆ ಈಗಿರ್ತಕ್ಕಂಥ ಪೇಪರ್ಸ್ಗಳನ್ನೇ ಆಗಲಿ ಅಥವಾ ಆಗಿರ್ತಕ್ಕಂಥದ್ದು ರೀಸೈಕಲ್ ಮಾಡ್ತಕ್ಕಂಥ ಸಂಶೋಧನೆಗಳಿವೆ. ಇದನ್ನ ಮತ್ತೆ ನೀವು ಕಡಿಬೇಡಪ್ಪ, ಇದನ್ನ ಅಂದ್ರೆ ವೇಸ್ಟ್ ಇಂದ ನಾವು ಮತ್ತೆ ಅದನ್ನ ರೀಸೈಕಲ್ ಮಾಡ್ತಕ್ಕಂಥ ಒಂದು ಪದ್ಧತಿಗಳು ಕೂಡ ಇದೇ ಸಂಶೋಧನೆಯಿಂದ ನಡೀತದೆ. ಇಷ್ಟೆಲ್ಲ ಇದ್ರೂ ಕೂಡ ಇವರು ಪ್ರಕೃತಿ ಸಂಶೋಧನೆಗಳೇ ಪ್ರಕೃತಿ. ಆಮೇಲೆ ಇವ್ರು ಹೇಳಿದ್ರು ಮೈನಿಂಗ್ಸ್ ಮಾಡ್ತಿದೆ. ಸರ್, ಮೈನಿಂಗ್ಸ್ ಕೊಡೋದಕ್ಕೂ ಸಂಶೋಧನೆಗೂ ಸಂಬಂಧ, ಅದು ಸರ್ಕಾರ ಕೊಟ್ಟಿರ್ತಕ್ಕಂಥ, ಅದು ಆಡಳಿತಾತ್ಮಕ ಸಮಸ್ಯೆ. ಅದು ಈಗ ನಾವು ಭೂಮಿ ಅಗಿಬೇಕು ಅಂತಕ್ಕಂಥದ್ದು ಇವತ್ತಿಂದಲ್ಲ, ಅದು ವಿಜ್ಞಾನ ಬೆಳೆದೇ ಇರ್ತಕ್ಕಂಥ ಒಂದು ಶಿಲಾಯುಗದ ಕಾಲದಿಂದಲೂ ಕೂಡ ಕಬ್ಬಿಣದ ಬಳಕೆ ಇತ್ತು, ತಾಮ್ರದ ಬಳಕೆ ಇತ್ತು. ಅವಾಗ ಎಷ್ಟು ಬೇಕಷ್ಟು ಬಳಕೆ ಮಾಡ್ಕೊಳ್ತಾ ಇದ್ರು. ಆಗಿನ ಒಂದು ವ್ಯವಸ್ಥೆ ಆ ರೀತಿ ಇತ್ತು. ಈ ವ್ಯವಸ್ಥೆ ಇವತ್ತು ಗಣಿಗಾರಿಕೆ ಕೊಡ್ತಾ ಇದೆ ಅಂತಂದ್ರೆ ಅದು ಸರ್ಕಾರ ನಿರ್ಲಕ್ಷ್ಯ. ಅದಕ್ಕೆ ಸಂಶೋಧನೆ ಏನ್ ಮಾಡುತ್ತೆ, ಅದನ್ನೇ ಹೇಳ್ತಾರ ನಾನು. ಅದನ್ನ ಯಾಕೆ ಕೊಡಬೇಕು? ನಮ್ಮ ಸಂಶೋಧನೆಗೂ ಆ ಗಣಿಗಾರಿಕೆಗೆ ಸಂಬಂಧ ಇಲ್ಲ. ಇವತ್ತು ನಮ್ಮ ಸಂಶೋಧನೆ ಏನ್ ಹೇಳುತ್ತೆ ಅಂತಂದ್ರೆ, ಗಣಿಗಾರಿಕೆ ಮಾಡಬೇಡಿ, ಭೂಮಿಯನ್ನ ಹಗಬೇಡಿ, ಮರ ಗಿಡಗಳನ್ನ ಕಡಿಬೇಡಿ, ಪ್ರಕೃತಿಯನ್ನ ನಾಶ ಮಾಡಬೇಡಿ ಅಂತಾನೆ ನಮ್ಮ ಸಂಶೋಧನೆ ಹೇಳ್ತಾರೆ. ಯಾಕಂದ್ರೆ ನಮ್ಮ ನಿಮಗೆ ಇನ್ನೊಂದೇನು ಅಂತಂದ್ರೆ, ಪ್ರಕೃತಿ ನಾಶ ಆಗ್ತಾ ಇದೆ ಅನ್ನೋ ಅಂಕಿಅಂಶಗಳು ಕೊಡೋದೇ ನಮ್ಮ ಸಂಶೋಧನೆ. ಇವತ್ತು ನೀವೇನಾದ್ರು ವಾದ ಮಾಡ್ತಿದ್ದೀರಾ ಅಂದ್ರೆ ನಮ್ಮ ಸಂಶೋಧನೆಯಿಂದಲೇ ಸಾಬೀತಾಗಿರುತ್ತೆ. ಯಾಕಂದ್ರೆ ನಿಮಗೆ ಆ ವಿಷಯನೇ ಗೊತ್ತಿಲ್ಲ. ಇವತ್ತು ಓಜೋನ್ ಪದರ ಎಷ್ಟು ನಾಶ ಆಗಿದೆ, ಮರಗಿಡಗಳು ಎಷ್ಟು ದುರಾಸೆ ಮನುಷ್ಯ ಕಡಿತಾ ಇದ್ದಾನೆ, ಅದು ನಮ್ಮ ಸಂಶೋಧನೆ ಹಿಂಗಿದೆ ಅಪ್ಪ ಅಂತ ನಿಮಗೆ ಎಚ್ಚರಿಕೆ ಕೊಟ್ಟು ಪ್ರಕೃತಿಯನ್ನ ರಕ್ಷಣೆ ಮಾಡಿ ಅಂತಕ್ಕಂಥ ಒಂದು ಅಂಕಿಅಂಶಗಳನ್ನೇ ನಾವು ಕೊಡ್ತಾ ಇರೋದು. ಹಾಗಾಗಿ ಈ ಸಂಶೋಧನೆ ಅದು ಹೆಂಗೆ ಪ್ರಕೃತಿಯನ್ನ ನಾಶ ಮಾಡುತ್ತೆ ಅಂತಕ್ಕಂಥ, ಇವತ್ತು ಮನೆ ಕಟ್ಟಲಿಕ್ಕೆ ನಾವು ಹಿಂದಿನ ಕಾಲದಿಂದಲೂ ಕೂಡ ಮರಗಳನ್ನ ಕಡಿದು ತೊಲೆಗಳನ್ನ ಬೆಳೆಸ್ತೇವೆ. ಇವತ್ತೇನ್ ಮಾಡ್ತೇವೆ, ಆಧುನಿಕ ಉಪಕರಣಗಳ ಬೇಡಪ್ಪ, ಅದನ್ನ ಬೇಡ, ಈ ತರ ಒಂದು ಪ್ಲಾಸ್ಟಿಕ್ ಆಗಿರ್ತಕ್ಕಂಥದ್ದನ್ನ ಹಾಕೊಳ್ಳಿ, ಅಥವಾ ಇನ್ನೇನಾದ್ರೂ ಬೇರೆ ಒಂದು ಫ್ಲೋಟಿಂಗ್ ವಾಲ್ಸ್ ಅಂತ ಬಂದಿದೆ. ಸರ್, ಇದು ಸಂಶೋಧನೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಯಾಕೆ ನೀವು ನೆಲವನ್ನ ಅಗಿತೀರಾ, ಭೂಮಿಯನ್ನ ಅಗಿತೀರಾ, ಫ್ಲೋಟಿಂಗ್ ವಾಲ್ಸ್ ಅನ್ನ ಹಾಕೊಳ್ಳಿ ಅಂತಕ್ಕಂಥ ಒಂದು. ವಾತಾವರಣದ ಉಷ್ಣಾಂಶವನ್ನು ಹೆಚ್ಚಿಸಿದೆ ಮತ್ತು ಗೊತ್ತಿಲ್ಲ, ವಾತಾವರಣದ ಉಷ್ಣಾಂಶ ಕಡಿಮೆ ಮಾಡಿದೆ ಅಂತ ನಿಮಗೆ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಸೈಂಟಿಫಿಕ್ ಆಗಿ ಫ್ಲೋಟಿಂಗ್ ವಾಲ್ಸ್ ಇದೆ. ಅಂದ್ರೆ ವಾತಾವರಣದ ಉಷ್ಣಾಂಶವನ್ನು ತೆಗೆದುಬಿಟ್ಟು ಮನೆಯನ್ನು ತಂಪು ಮಾಡ್ಲಿಕ್ಕೆ ಇರ್ತಕ್ಕಂಥ ತಂತ್ರಜ್ಞಾನ ಇದೆ. ಆಮೇಲೆ ಸೋಲಾರ್ ಹಲಗೆಗಳನ್ನು, ಸೋಲಾರ್ ಫಲಕಗಳನ್ನು ಇವತ್ತು ಮನೆ ಮುಂದೆ ಆಗ್ತಾ ಇದೆ. ಯಾಕಂತಂದ್ರೆ ಈ ಪ್ರಕೃತಿಯನ್ನ ನಾಶ ಮಾಡಬೇಡಿ, ಮರ ಗಿಡಗಳನ್ನು ಉರುವಲಿಗೆ ಮಾಡಬೇಡಿ, ಸಿಗ್ತಕ್ಕಂಥ ನೈಸರ್ಗಿಕ ಸಂಪತ್ತನ್ನು ಯೂಸ್ ಮಾಡಿ. ಇವೆಲ್ಲ ನಿಮ್ ಕಣ್ಣು ಮುಂದೆ ಇದೆ ಸರ್. ಈ ಕಣ್ಣು ಮುಂದೆ ಇರ್ತಕ್ಕಂಥ ಅಂಕಿಅಂಶಗಳನ್ನ ನೀವು ಉಪಯೋಗಿಸ್ಕೊಳ್ಳದೆ ಬರೀ ಸಂಶೋಧನೆಗಳು, ಪ್ರಕೃತಿ ನಾಶ, ಯಾಕೆ ಇವೆಲ್ಲ ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ? ಆಮೇಲೆ ಒಂದು ಮನೆ ಕಟ್ಟಬೇಕಾದ್ರೂ ಕೂಡ ಒಂದು ಸೂತ್ರ ಇದೆ. ಏನಪ್ಪಾ ಅಂದ್ರೆ, ಮಳೆ ಕೊಯ್ಲನ್ನ ಮಾಡಿ ಅಂತರ್ಜಲವನ್ನು ಹೆಚ್ಚಿಸಿ ಅಂತಂದು. ಇದನ್ನ ಯಾರು ಕೊಟ್ಟಿದ್ದು? ಸಂಶೋಧನಾತ್ಮಕವಾಗಿ ಒಂದು ವೈಜ್ಞಾನಿಕ ವಿಧಾನವನ್ನ ಅಳವಡಿಸಿ ಅಂತ. ಪ್ರತಿ ಒಂದು ಸಾರಿ ವಿಜ್ಞಾನ ಏನ್ ಹೇಳ್ತಾ ಇದೆ ಅಂದ್ರೆ, ಇರೋದು ಒಂದೇ ಭೂಮಿ, ಅದನ್ನ ಕಾಪಾಡ್ಕೊಳ್ಳೋಣ, ನೀವು ಅದನ್ನ ನಾಶ ಮಾಡಬೇಡಿ, ದುರಾಸೆಗೆ ಒಳಪಡ್ಬೇಡಿ. ಎಷ್ಟೊಂದು ಸಂಶೋಧನೆ ಮಾಡಿ ಇವತ್ತು ಕೊಡ್ತಾ ಹೋಗ್ತಿದೀವಿ ಅಂತಂದ್ರೆ, ಅದು ಮತ್ತೆ ಇವರು ಸಂಶೋಧನೆಗಳಿಂದನೇ ಪ್ರಕೃತಿ ಹಾಳಾಗ್ತಾ ಇದೆ ಅಂತಕ್ಕಂಥದ್ದು ಅದು ದುರಾಸೆ ಸರ್. ಸರ್ಕಾರದ ಒಂದು ವ್ಯವಸ್ಥೆ, ದುರಾಸೆ, ಆಮೇಲೆ ಜನಗಳ ಅತಿಯಾಗಿರ್ತಕ್ಕಂಥ ಒಂದು ಆದಾಯದ ಮೂಲ. ಅದಕ್ಕೆ ಎಚ್ಚರಿಕೆ ಕೊಡೋಕೆ ಹೊರತು ಸಂಶೋಧನೆಯನ್ನ ತೆಗೆಳ್ತಕ್ಕಂಥದ್ದು ಯಾವ ನ್ಯಾಯ ಅಂತ. ಇವತ್ತು ಪ್ರಕೃತಿ ಇಲ್ಲ ಸರ್, ಸಂಶೋಧನೆ ಅತಿಯಾಗಿರ್ತಕ್ಕಂಥ ಸಂಶೋಧನೆ, ಈ ಅತಿಯಾಗಿರ್ತಕ್ಕಂಥ ಇಂಥ ಸಂಶೋಧನೆಗಳಿಂದಲೇ ಇವತ್ತು ಪ್ರಕೃತಿಯ ಒಂದು ರಕ್ಷಣೆ ಬರ್ತಾ ಇದೆ ಸರ್. ಮಳೆ ಕೊಯ್ಲನ್ನ ನಾವ್ ಹೇಳ್ತಿದ್ವಿ, ಮಳೆ ಕೊಯ್ಲನ್ನ ಅನುಸರಿಸ್ತೀವಿ ಸರ್. ಅದು ದುರಾಸೆ ಸರ್, ಅದು ದುರಾಸೆ. ಅದು ನಾವು ಎಷ್ಟು ನೀವು ಹಾಳು ಮಾಡಕ್ ಹೊರಟಿದ್ರು ಅಷ್ಟು ಮತ್ತೆ ಕಾಪಾಡಲಿಕ್ಕೆ ಪ್ರಯತ್ನ ಅಲ್ಲ, ಪ್ರಕೃತಿಯನ್ನ ಕಾಪಾಡ್ಲಿಕ್ಕೆ ಅಂತಾನೆ ಸಂಶೋಧನೆಗಳು ನಡೀತಾ ಇದೆ ಅನ್ನೋದನ್ನ ಅವರು
ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟೆಲ್ಲ ಸಂಶೋಧನೆಗಳನ್ನ ಮಾಡುವಂತ ಸಂಶೋಧಕರಿದ್ದಾರೆ, ಆಧುನೀಕರಣದತ್ತ ಇರ್ಬೋದು, ನಾಗರಿಕತೆಯತ್ತ ಇರ್ಬೋದು, ಮುಂದುವರಿಯೋಕೋಸ್ಕರ ಏನೆಲ್ಲ ಸಂಶೋಧನೆಗಳನ್ನ ಮಾಡ್ತಾ ಇದ್ದಾರೆ ಸಂಶೋಧಕರು, ಅಷ್ಟೆಲ್ಲ ಜ್ಞಾನ ಇರುವಂತಹ ಸಂಶೋಧಕರು ಪ್ರಕೃತಿಯ ವಿನಾಶ ನಮ್ಮೆಲ್ಲರ ವಿನಾಶ ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆಯನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡಿರಲ್ವಾ? ಆ ಪ್ರಜ್ಞೆಯನ್ನ ಇಟ್ಕೊಂಡೇ ಅವರು ಸಂಶೋಧನೆಯನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಪ್ರಕೃತಿಯಲ್ಲಿ ಬರಡಾಗಲ್ಲ ಅನ್ನುವಂಥ ಒಂದು ಪ್ರಕಾಶ್ ಸರ್ ಅವರ ವಾದಕ್ಕೆ ಅಲ್ಲ ಅದನ್ನೇ ಈಗ ಅವ್ರು ಹೇಳ್ತಾರೆ. ಅವರ ಒಂದು ವಾದಕ್ಕೆ ಪ್ರಸನ್ನ ಸರ್ ತಾವೇನ್ ಹೇಳ್ತೀರಾ? ಸ್ನೇಹಿತರು ಚೆನ್ನಾಗಿ ಹೇಳಿರು. ಅತಿ ಸಂಶೋಧನೆನೂ ಸರಿ ಅಂತ ಹೇಳಕ್ ಬಂದ್ಬಿಟ್ರತ್ಲೆ ನೋಡಿ. ಕಲ್ಪನೆಗಳು ನೀವು ಹಂಗೆಲ್ಲ ಕಲ್ಪನೆ ಮಾಡ್ಕೋಬೇಡಿ ಸರ್. ಈ ಅಂಕಿಅಂಶಗಳನ್ನ ಕೊಟ್ಟಿದ್ದೀನಿ. 1970ರಿಂದ ಈಚೆಗೆ ಮಾನವನ ಅಹಿತಕರ ಚಟುವಟಿಕೆ ಮೂಲಕ ಭೂಮಿಯ ಮೇಲಿನ ನೈಸರ್ಗಿಕ ಸಂಪನ್ಮೂಲಗಳು ಬಳಕೆ 2 ಪಟ್ಟು ಜಾಸ್ತಿ ಇದೆ. 70ರಿಂದ ಹಿಂದೆ ಬಳಸ್ತಿದ್ದು, 70 ನಂತರ ಸಂಶೋಧನೆ, ಅತಿ ಸಂಶೋಧನೆ ನಂತರ ನೈಸರ್ಗಿಕ ಸಂಪನ್ಮೂಲಗಳ ಚಟುವಟಿಕೆ ಅಂತಂದು ಹೇಳ್ಬಿಟ್ಟು ಮತ್ತೆ ಅತಿ ಸಂಶೋಧನೆ. ಹೌದು, ಅದೇ ಮತ್ತೆ ಅಹಿತಕರ ಚಟುವಟಿಕೆ ಮತ್ತೆ ಈ ಹಂಗಾರೆ ಅತಿ ಸಂಶೋಧನೆ ಆಮೇಲೆ ಸಂಶೋಧನೆ ಹೆಚ್ಚಾದ್ರಿಂದ ಈಗಾಗ್ಲೇ ಸಂಪನ್ಮೂಲಗಳು 33% ಕ್ಷೀಣಿಸಿವೆ, ಹೋಗ್ಬಿಟ್ಟವೆ, ಹಾಳಾಗೋಗಿ ಮತ್ತೆ ಬರಲ್ಲ, ಕ್ಷೀಣಿಸ್ಬಿಟ್ಟಿದ್ದಾವೆ. ಇವು ಅಂಕಿಅಂಶ, ಇವನು ನಾವೇ ಕೊಟ್ಟವು ಅಂತಾರೆ. ಕೊಟ್ಟು ಮಾಡಿರೋರು ನೀವೇ ಅನ್ನೋದು ಒಪ್ಕೋಬೇಕು. ಮಾಡಿರೋರು ನೀವೇ. ಕಾಲ್ ಮಾರ್ಕ್ಸ್ ಒಂದ್ ಕಡೆ ಅದ್ಭುತವಾಗಿ ಹೇಳ್ತಾನೆ, ಮಾನವನ ಸಂಸ್ಕೃತಿಯ ಇತಿಹಾಸದಲ್ಲಿ ಕೃಷಿಯಾದದ್ದು ನಿರಂತರ ಪ್ರಗತಿಯತ್ತ ಸಾಗುತ್ತಿರುವಾಗ ಪ್ರಜ್ಞಾಪೂರ್ವಕವಾಗಿ ನಿಯಂತ್ರಣಕ್ಕೆ ಒಳಪಡದಿದ್ದರೆ ಬರೀ ಮರುಭೂಮಿ ಅಷ್ಟೇ ಉಳಿಯುತ್ತದೆ. ನಾವು ಪ್ರಗತಿ ಹತ್ರ ಹೋಗ್ತಾ ಇದೀವಿ ಅಂತಲೇ ನಾವು ಓಡ್ತಾ ಇದ್ರೆ ಕುದುರೆ ತರ, ನಾವು ಸ್ವಯಂ ನಿಯಂತ್ರಣಕ್ಕೆ ಒಳಪಡದೆ ಹೋದ್ರೆ ಬರೀ ಮರುಭೂಮಿ ಅಷ್ಟೇ ಉಳಿಯುತ್ತೆ. ಇದು ನಮ್ಮನ್ನ ಎಚ್ಚರಿಸ್ತಾ ಇರೋದು. ಗುರುಗಳು ಹೇಳಿರು, ಚಕ್ರ ಕಂಡಿಡಿದು ಕಂಡ್ರಿ ಅಂತ. ಚಕ್ರ ಕಂಡಿಡಿದು ಮನೆಗೆ 4 ಬೈಕ್ ಬಂದ ತಕ್ಷಣ ದೆಹಲಿಯಲ್ಲಿ ವಾಸಕ್ಕೆ ಯೋಗ್ಯವಿಲ್ಲದ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಿ ಏರ್ ಬಾರ್ ಹಿಡ್ಕೊಂಡು ಬದುಕಬೇಕಾಗಿದೆ ನಾವೆಲ್ಲ. ಆಮೇಲೆ ಇವ್ರ ಕೊಡುಗೆ ಅತಿ 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 ಸಂಶೋಧನೆ, ಪ್ಲಾಸ್ಟಿಕ್ ಬಂದಿರೋದ್ರಿಂದ ಭೂಮಿ ಯಾವ ಕಡೆ ಸಾಕ್ತಾ ಇದೆ, ಕೊಳಿತಾನೆ ಇಲ್ಲ. ನಾವು ಅದನ್ನೆಲ್ಲ ಯೋಚಿಸ್ಬೇಕಾಯ್ತು. ಅದನ್ನು ಸಂಶೋಧನೆ ಅಂತ ಹೇಳುವ. ಸಂಶೋಧನೆ ಬಗ್ಗೆ ನಮ್ದಿದಿಲ್ಲ. ಇವತ್ತಿನ ಟಾಪಿಕ್ ನ ಸ್ನೇಹಿತರು ಅರ್ಥ ಮಾಡ್ಕೋಬೇಕು. ಅತಿಯಾದ ಸಂಶೋಧನೆ ಅದನ್ನೂ ಸರಿ ಅಂದ್ರೆ ಇನ್ನೇನು ವಾದ ಮಾಡೋದು ಅವಶ್ಯಕತೆ. ಈಗ ಊಟ ಮಾಡಿದ್ರೆ ಆರೋಗ್ಯ ಇರುತ್ತೆ, ಅತಿಯಾಗಿ ಊಟ ಮಾಡಿದ್ದೆ ತಪ್ಪ. ಊಟ ಮಾಡಬೇಡಿ ಅಂತ ಹೇಳಿಲ್ಲ, ಅತಿಯಾಗಿ ಮಾಡಬೇಡಿ ಅಂತ ಹೇಳಿದ್ರು. ಊಟ ಮಾಡೋದು ಸಂಶೋಧನೆ, ಅತಿಯಾಗಿ ಊಟ ಮಾಡೋದು ದುರಾಸೆ. ಅದನ್ನೇ ಅರ್ಥ ಮಾಡ್ಕೊಳ್ಳೇ ಬಂದ್ಬಿಟ್ಟು ನಾವು ಅತಿಯಾಗಿ ಊಟ ಮಾಡುವಂತ ಸಂಶೋಧನೆ ಕಂಡುಕೊಂಡಿದೀವಪ್ಪ. ಊಟ ಮಾಡುವಂತ ಸಂಶೋಧನೆ ಕಟ್ಕೊಂಡಿದ್ದೀವಿ, ಅತಿಯಾಗಿ ಊಟ ಮಾಡೋದು ದುರಾಸೆ ಮುಗಿಸಿ ಹತ್ಲಾಗಿ. ನೋಡಿ, ನಾವು ಧರಿಸುವ ಉಡುಪು, ಪಾದರಕ್ಷೆ, ಕಪಾಟಿನಲ್ಲಿರುವ ಆಭರಣ, ಉಪಯೋಗಿಸುವ ವಸ್ತುಗಳು, ಸಂಚರಿಸುವ ವಾಹನ ಎಲ್ಲವೂ ಅತಿ ಆಗ್ತಾ ಇದೆ. ಈ ಅತಿ ಸಂಶೋಧನೆ ನಿಸರ್ಗವನ್ನ ಬರಿದು ಮಾಡ್ತಾ ಇದೆ. ನೋಡಿ, ಇದು ಕಾರಣ ಏನು? ವಿಶ್ವದ ಎಲ್ಲಾ ಪ್ರಮುಖ ನಾಗರಿಕತೆಗಳ ಮೂಲ ಕೃಷಿ ಆಧಾರಿತ ಆರ್ಥಿಕತೆ ಆಗಿತ್ತು. ಯಾವಾಗ ಕೃಷಿ ಆಧಾರಿತ ಆರ್ಥಿಕತೆ ಹಿಂದಕ್ಕೆ ಹೋಗಿ ಇತರ ಆರ್ಥಿಕತೆ ವಿಷಯಗಳು ಮುನ್ನೆಲೆಗೆ ಬಂದು ಆಗ ಈ ಅತಿ ಸಂಶೋಧನೆಗಳು ಆಗ ಪ್ರಾರಂಭ ಆಯಿತು. ಇದರಿಂದ ಹಿಮಾಚ್ಛಾದಿತ ಪರ್ವತಗಳು ಕರಗ್ತಾ ಇದಾವೆ. ದಯವಿಟ್ಟು ಸ್ನೇಹಿತರುಗಳು ಅರ್ಥ ಮಾಡ್ಕೋಬೇಕು. ಭೂಮಿ ಬರಡಾಗ್ತಾ ಇದೆ, ಸಮುದ್ರ ಮಟ್ಟ ಹೆಚ್ಚುತ್ತಿದೆ, ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಪ್ರಾಕೃತಿಕ ಅಸಮತೋಲನ ಪ್ರಾರಂಭ ಆಗಿದೆ. ಸೊ ಇವೆಲ್ಲ ಅತಿ ಸಂಶೋಧನೆಯ ಪ್ರಯತ್ನಗಳು ಹೇಳ್ಬಹುದು. ಚಂಡಮಾರುತ, ಭೂಕಂಪ, ಸುನಾಮಿ, ಇವನ್ನು ಸರಿ ಬಿಡದ. ಇವು ಕಾರಣಗಳನ್ನ ನಾವು ಹುಡುಕ್ತೆ ಹೋದ್ರೆ ಅಥವಾ ಅದ್ರ ಬಗ್ಗೆ ಮಾತಾಡದೆ ಹೋದ್ರೆ ಚರ್ಚೆಗೆ ಅರ್ಥನೇ ಇರಲ್ಲ. ಅತಿ ಸಂಶೋಧನೆಗಳು ಎಲ್ಲಿ ಸಂಶೋಧನೆಗಳ ಮೂಲ ಯಾವುದು? ಪ್ರಕೃತಿನೇ. ಆದ್ರೆ ಆ ಒಂದು ನೋಡಿ, ಒಳ್ಳೆದು ಮತ್ತು ಕೆಟ್ಟದರ ನಡುವೆ ಒಂದು ತೆಳುವಾದ ಗೆರೆ ಇರುತ್ತೆ. ಆ ಪೊರೆನ ದಾಟದ್ ಬಹಳ ಸುಲಭ. ಆ ದಾಟಿದ ನಂತರ ಆಗುವ ಅನಾಹುತಗಳಿದಾವಲ್ಲ, ಅದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ. ಜ್ಞಾನ ಯುಗದಲ್ಲಿದ್ದೀವಿ ಸ್ವಾಮಿ. ಜ್ಞಾನ ಯುಗದಲ್ಲಿದ್ರೆ ಏನು ತೊಂದರೆ ಇಲ್ಲ. ಜ್ಞಾನ ನಾಶದ ಕಡೆ ಕರ್ಕೊಂಡು ಹೋಗ್ತಾ ಇದೆ, ಹಂಗಾಗ್ತಾ ಇದೆ. ನಾಶದ ಕಡೆ ಕರ್ಕೊಂಡು ಹೋಗ್ತಾ, ಅದನ್ನ ನಾವು ಎಚ್ಚರಿಸದೆ ಹೋದ್ರೆ ಬಹಳಷ್ಟು ಕಷ್ಟ ಇದೆ. ಜೀವನದ ತತ್ವ ಬಹಳ ಸಿಂಪಲ್. ಬದುಕ ಕೊಡು, ಬದುಕಲ್ಲ ಬಿಡಿ. ಈ ಸಂಶೋಧನೆಗಳು ನನ್ನನ್ನು ಬದುಕ್ಸೋದಿರ್ಲಿ, ಎಲ್ಲಿ ಪ್ರಾಣಿ ಪಕ್ಷಿಗಳು? ನನ್ನ ಮೊಬೈಲು ತರಂಗಗಳು ಸಣ್ಣ ಸಣ್ಣ ಪ್ರಾಣಿ ಪಕ್ಷಿಗಳ ಒಡಲಿಗೆ ಬೆಂಕಿ. ಇವರ ಸಂಶೋಧನೆ ಗುಬ್ಬಚ್ಚಗಳನ್ನು ತಿಂದಾಯ್ತು. ಜಲಚರ ನೋಡಿ, ನೀರು
ಕೈಗಾರಿಕೆಯಿಂದ ಬರುವ ತ್ಯಾಜ್ಯಗಳನ್ನ ನುಂಗಿ ಕೊಳಚೆ ನೀರಾಗ್ಬಿಡ್ತು. ನಾವು ಅದನ್ನು ಮಾತಾಡಂಗಿಲ್ಲ. ಅಲ್ಲಿ ಜಲಚರದಲ್ಲಿರುವಂತಹ ಪ್ರಾಣಿ ಇದ್ರದ್ದು ಏನಾದ್ರು ಅದ್ರ ಜೀವಕ್ಕೆ ಯಾರ ಬೆಲೆ? ಸಂಕುಲನೇ ಇವತ್ತು ಎಷ್ಟೋ ಜೀವ ಸಂಕುಲಗಳು ನಾಶದತ್ರ ಸಾಕ್ತಾ ಇದ್ದಾವೆ. ನನ್ನ ಸುಖಕ್ಕಾಗಿ, ಮಾನವನ ಸುಖಕ್ಕಾಗಿ ಅತಿಯಾದ ಸಂಶೋಧನೆಗಳು ಎಲ್ಲ ಜೀವಕ್ಕೆ ಕೊಡ್ಲಿ ಇಡ್ತಾ ಇದ್ದಾವೆ. ಕೆಲವೊಂದು ವರ್ಗವನ್ನ ವಿನಾಶದ ಅಂಚಿನಲ್ಲಿ ಇರೋ ಆಲ್ರೆಡಿ ಎಷ್ಟೋ ಜೀವ ಸಂಕುಲಗಳು ನಾಶವಾದ, ಉಳಿದಿದ್ದನ್ನಾರು ಉಳಿಸೋದಿಕ್ಕೆ ಈ ಎಚ್ಚರಿಕೆ. ಇತ್ತೀಚೆಗೆ ಗುಬ್ಬಚ್ಚಿಗಳೇ ಇಲ್ಲ, ಪ್ರಾಣಿಗಳೇ ಇಲ್ಲ. ಅತಿಯಾದ ಸಂಶೋಧನೆಯಿಂದ ಈ ರೀತಿಯ ಒಂದು ಸಣ್ಣ ಸಣ್ಣ ಪ್ರಾಣಿ ಪಕ್ಷಿಗಳ ಅವಸಾನ ಹೇಗಾಗ್ತಾ ಇದೆ, ಅದೇ ನಿಟ್ಟಿನಲ್ಲಿ ಮಾನವನು ಕೂಡ ಒಂದು ಅವಸಾನಕ್ಕೆ ತನ್ನ ಒಂದು ಗುಂಡಿಯನ್ನು ತಾನೇ ತೋಡ್ಕೊತಿದ್ದಾನೆ, ಪ್ರಕೃತಿಯಲ್ಲಿ ಬರಡಾಗ್ತಿದೆ ಅಂತ. 17ನೇ ಶತಮಾನದಲ್ಲಿ ಫ್ರಾನ್ಸಿಸ್ ಬೇಕನ್ ಅವರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ, ಪ್ರಕೃತಿಯನ್ನು ಗೆಲ್ಲಬೇಕಾದರೆ ಪ್ರಕೃತಿಯ ನಿಯಮಕ್ಕೆ ವಿಧೇಯರಾಗಿ ನಡೆಯಬೇಕು. ಅತಿ ಸಂಶೋಧಕರಿಗೆ ಇದೇ ಗೊತ್ತಿಲ್ಲ, ಪ್ರಕೃತಿಯ ವಿಧೇಯರಾಗ್ತಾ ಇಲ್ಲ ನಾವು, ನನ್ನ ಸುಖದ ವಿಧೇಯರಾಗಿ ಈ ಅನಾಹುತಕ್ಕೆ ಕಾರಣ ಆಗ್ತಿದ್ದಾರೆ ಅನ್ನೋದು ನಮ್ಮ. ತನಗೆ ಬದುಕಲು ದಾರಿ ಮಾಡಿಕೊಟ್ಟಂತಹ ಪ್ರಕೃತಿಯ ವಿರುದ್ಧವಾಗಿ ನಡೆದು ಅತಿಯಾದ ಸಂಶೋಧನೆಗಳಿಗೆ ಏನಾಗ್ತಿದೆ ಅದರಿಂದ. ಹೌದು, ಈಗ ಮನುಷ್ಯನ ಆವಿಷ್ಕಾರದಲ್ಲಿ ಅಥವಾ ಸಂಶೋಧನೆಯಲ್ಲಿ ಲ್ಯಾಂಡ್ ಲೈನ್ ಬಂತು, ಸಾಕಿತ್ತು. ಅದು ಅವನು ಎಲ್ಲೇ ಇದ್ರೂ ಕೂಡ ಆ ಲ್ಯಾಂಡ್ ಲೈನ್ ಮುಖಾಂತರ ವ್ಯವಹಾರ ನಡೆಸ್ಕೋಬಹುದಿತ್ತು. ಆದ್ರೆ ಈ ಅತಿಯಾದಂತಹ ಒಂದು ಸಂಶೋಧನೆಯ ಮುಖೇನ ಮೊಬೈಲ್ ಬಂದ ಕಾರಣ ಹಲವಾರು ಪ್ರಾಣಿ ಪಕ್ಷಿಗಳು ವಿನಾಶದತ್ತ ಉಳಿವೇ ಇಲ್ಲದಂತೆ ಅಳೆದು ಹೋದ್ವು ಅನ್ನೋಂಥ ಪ್ರಸನ್ನ ಸರ್ ಅವರ ವಾದಕ್ಕೆ ಪಾಲಾಕ್ಷ ಸರ್ ತಾವೇನ್ ಹೇಳ್ತೀರಾ? ಯಾವ ರೀತಿ ಅವರ ವಾದವನ್ನ ಖಂಡಿಸ್ತೀರಾ? ಅವ್ರಿಗೆ ಏನಾಗ್ತಾ ಇದೆ ಅಂದ್ರೆ ಸಂಶೋಧನೆ ಅಥವಾ ದುರಾಸೆ ಇವೆರಡರ ನಡುವೆ ಅವ್ರಿಗೆ ಸ್ವಲ್ಪ ಗೊಂದಲ ಇದೆ ಅಂತ ನನಗೆ ಅನ್ಸುತ್ತೆ. ಹೌದು, ಈಗ ಇಲ್ಲ ನನಗೆ ಅತಿಯಾದ ಸಂಶೋಧನೆ ಈಗ ಇವತ್ತೇನಂದ್ರೆ ಯಾವುದು ಪ್ರಕೃತಿಯಲ್ಲಿರ್ತಕ್ಕಂಥ ಯಾವುದು ದೋಷ ಇದೆ ಅದನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಸಂಶೋಧನೆಗಳು ನಡೀತಾ ಇದೆ. ಈಗ ಓಝೋನ್ ಪದರ ವಿನಾಶ ಆಗ್ತಾ ಇದೆ, ಅದನ್ನ ರಕ್ಷಣೆ ಮಾಡ್ಕೋಬೇಕಾದ್ರೆ ಹೇಳೋದು ಯಾವುದು? ಸಂಶೋಧನೆ. ಇಲ್ಲದೆ ಇದ್ರೆ ನಾವು ಅಜ್ಞಾನದ ಮುಖಾಂತರವಾಗಿ ಅಲ್ಲ ತೂತ ಮಾಡಿದ ಸಂಶೋಧನೆ ಅಲ್ಲ. ಅಲ್ಲ ಈಗ ಅದಕ್ಕೆ ಪರಿಹಾರ ಹಂಗ ಆಗ್ತಾ ಇದೆ ಅನ್ನೋದು ಕಂಡ್ಕೊಂಡಿದ್ದು ಯಾವ್ದ್ರಿಂದ ಮೇಡಮ್? ಈಗ ಮನುಷ್ಯ ತನ್ನ ಉಪಯೋಗ ಕೆಲವೊಂದು ಸೃಷ್ಟಿ ಮಾಡ್ಕೊಂಡು ಹೋದ, ಒಂದು ಹಂತಕ್ಕೆ ಅವನು ಎಚ್ಚೆತ್ತ. ಯಾವ್ದ್ರಿಂದ ಎಚ್ಚೆತ್ತ? ಸಂಶೋಧನೆ ಮಾಡಿದ್ರಿಂದಾನೇ ಎಚ್ಚೆತ್ತುಕೊಳ್ಳಿಕ್ ಸಾಧ್ಯ ಆಗಿದ್ದು. ಹಾಗಾಗಿ ಇದು ಏನಾಗ್ತದೆ ಅಂತಂದ್ರೆ ಇವ್ರಿಗೆ ಎಲ್ಲದಕ್ಕೂ ಅದೇ ಕಾರಣ ಅನ್ನೋಂಗೆ ಇವ್ರು ಹೇಳ್ತಾ ಇದ್ದಾರೆ. ಆಕ್ಚುಲಿ ಸಂಶೋಧನೆ ತಪ್ಪಲ್ಲ, ಮನುಷ್ಯನ ಈಗ ಹೆಂಗಂದ್ರೆ ದುರಾಸೆ ಅದಷ್ಟೇ. ದುರಾಸೆ ಕಾರಣಕ್ಕಾಗಿ ಕೆಲವೊಂದು ಎಡವಟ್ಟು ಮಾಡ್ಕೊಂಡಿದ್ದಾನೆ, ಅದನ್ನ ಸಂಶೋಧನೆ ಮುಖಾಂತರವಾಗಿ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗ್ತಾ ಇದೆ. ಇವತ್ತು ನೋಡಿ, ನಾವು ಪೆಟ್ರೋಲಿಯಂ ಉತ್ಪನ್ನಗಳು, ಇವತ್ತು ಅವರು ದೆಹಲಿ ಮಾಲಿನ್ಯದ ಬಗ್ಗೆ ಹೇಳ್ತಾ ಇದ್ರು. ಇವತ್ತು ನಾವು ದೆಹಲಿ ಮಾಲಿನ್ಯ ಆಗ್ತಾ ಇದೆ ಅಂತ ಹೇಳುವಾಗ ಸೋಲಾರ್ ಶಕ್ತಿಯನ್ನು ಇವತ್ತು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ನಾವು ಇವತ್ತು ವಿದ್ಯುತ್ ಶಕ್ತಿಯನ್ನು ನಾವು ಇವತ್ತು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಹೊಸದಾದಂಥ ಅಂಥ ಸಮಸ್ಯೆಗೆ ಪರಿಹಾರ ಸಿಗೋದು ಯಾವುದರಿಂದ? ಸಂಶೋಧನೆಯಿಂದ. ಇವಾಗ ಪೆಟ್ರೋಲಿಯಂ ಬೆಲೆ ಜಾಸ್ತಿ ಅಂತ ಏನಾದರೂ ನಾವು ಓಡಾಡೋದು ಬಿಡ್ಲಿಕ್ಕೆ ಸಾಧ್ಯ ಇದೆಯಾ? ಮನುಷ್ಯ ಮತ್ತೆ ನಾವು ಏನು ಕುದುರೆ ಗಾಡಿ ಬಳಸಲಿಕ್ಕೆ ಸಾಧ್ಯ ಇದೆ? ಹಿಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ? ಇಲ್ಲ. ಈ ಹೊಸದಾದನ್ನು ಅನ್ವೇಷಣೆ ಮಾಡಬೇಕು, ಸಂಶೋಧನೆ ಮಾಡಲೇಬೇಕು. ಈಗ ಮನುಷ್ಯ ಏನೋ ಒಂದನ್ನು ಕಂಡುಕೊಂಡ ನಂತರ ಅದು ತಪ್ಪು ಅಂತ ಗೊತ್ತಾದಾಗ ಎಚ್ಚೆತ್ಕೊಳ್ತಾನೆ. ಈಗ ಹೆಂಗ ಅಂದ್ರೆ ಈ ಪ್ರಕೃತಿಯಲ್ಲಿರುವಂಥದ್ದು ಎಲ್ಲವೂ ನಿಗೂಢ. ನಾವು ಒಂದೇ ಸಾರಿಗೆ ಕಂಡುಕೊಂಡಿದ್ದೆಲ್ಲವೂ ಕೂಡ ಸರಿ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ತಪ್ಪಿದೆ, ದೋಷ ಇದೆ ಅಂದಾಗ ಇನ್ನೊಂದನ್ನ ನಾವು ಕಂಡುಕೊಳ್ಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಈಗ ಅವ್ರು ಹೇಳಿದ್ರು ದೆಹಲಿನಲ್ಲಿ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ. ಹೌದು, ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ. ಆದರೆ ಆ ಮಾಲಿನ್ಯಕ್ಕೆ ಪರಿಹಾರ ಕಂಡುಕೊಳ್ಳೋದು ಯಾವುದರಿಂದ? ಮತ್ತೆ ಸಂಶೋಧನೆ ಮಾಡ್ಲೇಬೇಕು, ನಾವು ಮುಂದೆ ಹೋಗ್ಲೇಬೇಕು. ಅಲ್ಲಲ್ಲ, ಈಗ ನೀವ್ ಹೇಳೋದೇನಂದ್ರೆ ಈಗ ಮತ್ತೆ ನೀವು ಹಿಂದೆ ಎತ್ತಿನ ಗಾಡಿಗೆ ಹೋಗಿ ಕುದುರೆ ಗಾಡಿಗೆ ಹೋಗಿ ಬದುಕು ಆಗ್ತದೆ, ಸಾಧ್ಯ ಇದೆಯಾ? ಅದು ಅಂತಕ್ಕೆ ಹೋಗ್ಬೇಡಿ ಅಂತ, ಕುದುರೆ ಗಾಡಿಗೆ ಹೋಗಿ ಅಂತ. ಅದಕ್ಕೆ ನಾವು ಮಾಲಿನ್ಯಕ್ಕೆ ಹೋಗ್ಬೇಡಿ. ನಾವು ಇವತ್ತು ಸೋಲಾರ್ ಶಕ್ತಿಯನ್ನ ಬಳಸ್ಕೊಳ್ಳೋಕೆ, ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅನ್ನ ಕಂಡುಕೊಳ್ಳಿಕ್ಕೆ ಯಾವುದು ಕಾರಣ ಆಗಿದೆ? ಸಂಶೋಧನೆ. ಅಂದ್ರೆ ನಾವು ಮಾಡಿದ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥದ್ದು, ದಾರಿಯನ್ನು ನೀಡ್ತಕ್ಕಂಥದ್ದು ಯಾವುದು ಅಂದ್ರೆ ಅದು ಸಂಶೋಧನೆ. ಹಾಗಾಗಿ ಇದು ಸ್ವಲ್ಪ ಅವರಿಗೆ ಗೊಂದಲ ಇದೆ. ಆ ಗೊಂದಲ ಕಾರಣಕ್ಕಾಗಿ ಅವರು ವಾದವನ್ನಾಗಿ ಮಾಡ್ತಾ ಇದ್ದಾರೆ. ಆದ್ರೆ ವಾಸ್ತವಿಕವಾಗಿ ಸತ್ಯ ಯಾವಾಗ್ಲೂ ಸತ್ಯ, ಅದು ಸತ್ಯ ಬೆಳಕಿನಷ್ಟೇ ಸತ್ಯ. ಹಾಗಾಗಿ ಸಂಶೋಧನೆಯಿಂದ ದೋಷ ಇಲ್ಲ, ಅದು ಅದರಿಂದ ಇನ್ನೂ ಪ್ರಕೃತಿ ಬರಡಾಗ್ತಾ ಇಲ್ಲ. ಪ್ರಕೃತಿಯ ಪೂರಕವಾಗಿ ಸಂಶೋಧನೆಗಳು ನಡೀತಾ ಇದೆ. ಇವತ್ತು ನಾವು ಎಲ್ಲಿವರೆಗೂ ಯೋಚನೆ ಮಾಡ್ತಿದೀವಿ ಅಂತಂದ್ರೆ, ಮುಂದಿನ ಪೀಳಿಗೆಗೆ ಈ ಭೂಮಿಯನ್ನ ನಾವು ಬಿಟ್ಟು ಹೋಗಬೇಕು ಅನ್ನುವಂತ ಪ್ರಜ್ಞೆ ಧಾವಂತ ಪ್ರತಿಯೊಬ್ಬ ಸಂಶೋಧಕನಿಗಿದೆ. ಇವತ್ತು ನಾವೇನೇ ಮಾಡಿದ್ರು ಕೂಡ
ಮುಂದಿನ ಪೀಳಿಗೆಯನ್ನ ನಾವು ಗುರಿಯಾಗಿ ಇಟ್ಕೊಂಡು ಅವರ ದೃಷ್ಟಿಕೋನದಲ್ಲಿ ನಾವೆಲ್ಲವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲದೆ ಇದ್ದಿದ್ರೆ ಮನುಷ್ಯ ಬಿಡು ಇವತ್ತು ಉಂಡು ಮುಗಿಸಿದ್ರೆ ಸಾಕು ಅನ್ನೋ ದೃಷ್ಟಿಕೋನ ಸ್ವಾರ್ಥ ಇದ್ದಿದ್ರೆ ಈ ಸಂಶೋಧನೆಗಳ ಅವಶ್ಯಕತೆನೇ ಇರಲಿಲ್ಲ, ಸಾಕು ಇರೋದೇ ಸಾಕು ಅಂತ ಸುಮ್ಮನಾಗ್ಬಿಡ್ತಿದ್ದ. ಇವತ್ತೇನಾದ್ರೂ ಮಾಡಿ ಪರಿಸರವನ್ನ ಪ್ರಕೃತಿಯನ್ನ ರಕ್ಷಿಸಬೇಕು ಅನ್ನುವಂಥ ಪ್ರಜ್ಞೆ ಬರ್ತಾ ಇದೆ, ಅದಕ್ಕೆ ಹೊಸದನ್ನು ಕಂಡುಕೊಳ್ತಾ ಇದ್ದಾನೆ. ಹಾಗಾಗಿ ಸಂಶೋಧನೆ ಅನ್ನುವಂಥದ್ದು ಇವತ್ತು ನಮ್ಮ ಸಮಾಜಕ್ಕೆ ಅತ್ಯದ್ಭುತವಾದ ಕೊಡುಗೆ. ಸಂಶೋಧನೆ ವರದಾನ, ಪ್ರಕೃತಿಯನ್ನು ರಕ್ಷಿಸಲಿಕ್ಕೋಸ್ಕರವಾಗಿ ಈ ಸಂಶೋಧನೆ ಇರ್ತಕ್ಕಂಥದ್ದು ಅನ್ನುವಂಥದ್ದು ನನ್ನ ವಾದ. ಸಂಶೋಧನೆ ಸರಿ, ಅತಿಯಾದ ಸಂಶೋಧನೆ ಕೂಡ ಅದೇ ಒಂದ್ ಕಡೆನೆ ಬರ್ತೀನಿ. ಈಗ ಸಂಶೋಧನೆಗಳು ಅತಿ ಆಗ್ತಾ ಓಝೋನ್ ಪದರ ಹಾಳಾಯ್ತು, ಕೆಲವು ಪ್ರಾಣಿ ಪಕ್ಷಿಗಳೆಲ್ಲ ವಿನಾಶದ ಅಂಚಿನತ್ತ ಸಾಗ್ತಾ ಇದೆ ಅಂತ ಹೇಳಿದ್ರಿ. ಈ ಸಂಶೋಧನೆಗಳು ಆಗ್ತಾ ಈ ಎಲ್ಲ ಅನಾಹುತಗಳು ಆಗ್ತಾ ಇದ್ದದನ್ನ ಸಂಶೋಧಕರು ಗಮನಿಸ್ತಾರೆ. ಯಾಕೆ ಈ ರೀತಿ ಎಲ್ಲ ಆಗ್ತಾ ಇದೆ, ಮತ್ತೊಂದು ಸಂಶೋಧನೆ ಮಾಡ್ತಾ ಇದ್ದಾರೆ. ಆ ಸಂಶೋಧನೆ ಮೂಲಕ ನಾನ್ ಏನೆಲ್ಲ ಮಾಡ್ತಾ ಇದ್ದೆ ಅದ್ರ ಮುಖೇನ ಹೀಗೆ ಹಾಳಾಗಿದೆ, ಅದರಿಂದ ಈ ಒಂದು ಅನಾಹುತ ಆಯ್ತು. ಸೊ ಹಾಗಾಗಿ ನಾನು ಮತ್ತೊಂದು ಸಂಶೋಧನೆ ಮಾಡಬೇಕು, ಅವುಗಳನ್ನ ಉಳಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು ಅನ್ನೋದಕ್ಕೆ ಪರಿಹಾರನೂ ಕೂಡ ಸಂಶೋಧನೆ ಮುಖೇನ ಕಂಡಿಡ್ಕೋತಾ ಇದ್ದಾರೆ. ಹಾಗಾಗಿ ಪ್ರಕೃತಿಯಲ್ಲಿ ಬರಡಾಗ್ತಾ ಇಲ್ಲ ಅನ್ನೋಂತ ಒಂದು ವಿಚಾರ. ಹೌದು, ಅದನ್ನ ಯಾವ ರೀತಿ ಅದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತು, ಸಂಶೋಧನೆ ಮುಖೇನನೇ ಅದನ್ನ ಪರಿಹರಿಸಬೇಕು ಅನ್ನುವಂತ ಪಾಲಾಕ್ಷ ಸರ್ ಅವರ ವಾದಕ್ಕೆ ಕೊಟ್ರೆ ಸರ್ ತಾವ್ ಏನ್ ಹೇಳ್ತೀರಾ? ನೋಡಿ, ಈಗ ಮಳೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಕಾರಣ ಹುಡುಕ್ತೀವಿ. ಪ್ರಕೃತಿಯಲ್ಲೂ ನಾವು ಮರ ಗಿಡ ಕಡಿಯೋದ್ರಿಂದ ಇದು ಕಾರಣ ಆಗಿದೆ ಅಂತ. ಇವರು ಅತಿಯಾದ ಸಂಶೋಧನೆಯಿಂದ ಮೋಡ ಬಿತ್ತನೆ ಮಾಡಿದ್ರು. ಏನ್ ಮಾಡಿದ್ರು? ಸಹಜವಾದ ಮೋಡಗಳ ಮೇಲೆ ಹೋಗಿ ಕೆಮಿಕಲ್ ಸಿಂಪಡಿಸ್ಕೊಂಡು ಬಂದ್ರು. ಆಮೇಲೆ 2-3 ವರ್ಷ ಕಂಟಿನ್ಯೂಯಸ್ ಮಳೆನೇ ಬರಲಿಲ್ಲ, ಬರಗಾಲ ಆಯ್ತು. ಇದು ನಿಮ್ ಸಂಶೋಧನೆ ಹೇಳುತ್ತೆ. ಒಂದ್ ವರ್ಷಕ್ಕೆ ಬೋನಸ್. ಬೋನಸ್ ಮಳೆ ಯಾಕೆ? ಸಹಜವಾಗಿರೋದನ್ನ, ಪ್ರಕೃತಿನ ಸಹಜವಾಗಿರಕ್ ಬಿಡಿ. ನೀವು ಅತಿಯಾದ ಸಂಶೋಧನೆ ಮಾಡಕ್ ಹೋಗಿ ಅದು ಬರೋದು ಮಳೆ ಬರಂಗಿಲ್ಲ, ಅದು ಅಲ್ಲಿ ಬಿಡುತ್ತೆ, ಎಲ್ಲೋ ಬರೋ ಮಳೆ ಹೋಗಿ ಇನ್ನೆಲ್ಲೋ ಹೋಗಿ ಬೀಳೋದು. ಇದರಿಂದನೇ ನಮ್ಗೆ ಏನಾಗ್ತಾ ಇದೆ ಇವತ್ತು? ಅತಿವೃಷ್ಟಿ ಅನಾವೃಷ್ಟಿಗಳು ಉಂಟಾಗೋದು ನಿಮ್ಮ ಅತಿಯಾದ ಸಂಶೋಧನೆಗಳಿಂದ. ಚೀನಾದವರು ಸುಮ್ಮನೆ ಕೂತ್ಕೊಂಡ್ರೆ ಆಗ್ತಾ ಇರ್ಲಿಲ್ಲ, ಅವರು ಹೋದ್ರು ಸಂಶೋಧನೆ ಮಾಡಿ ಕೇಳಿ ವೈರಸ್ಗಳನ್ನೇ ಕಂಡುಹಿಡಿಯೋಣ ಅಂತ ಹೋದ್ರು. ಅದ್ರ ರಿವರ್ಸ್ ಹೊಡಿತು ಇವ್ರಿಗೆ, ವೈರಸ್ ರಿವರ್ಸ್ ಹೊಡಿತು. ಅತಿಯಾದ ಸಂಶೋಧನೆ ಮಾಡಕ್ ಹೋದ್ರು, ಏನಾಯ್ತ್ರಪ್ಪ? ಕೊರೋನಾ ಕಂಡುಹಿಡ್ಕೊಂಡ್ರು. ಅವರಿಗೆ ಅಪ್ಪಳಿಸ್ಕಂತೂ ಲಕ್ಷಾನುಗಟ್ಟಲೆ ಜನ ಸತ್ತೋಯ್ತು. ಇಡೀ 2 ವರ್ಷಗಳ ಕಾಲ ಇಡೀ ಪ್ರಪಂಚನ ಬಳಿಲ್ತಲ್ಲ ನಿಮ್ಮ ಅತಿಯಾದ ಸಂಶೋಧನೆಗೆ. ಇದೇ ನೀವು ಕೊಟ್ಟಿದ್ದು? ಇದು ಯಾರು ಕಂಡುಹಿಡಿದಿದ್ದು? ನಿಮ್ಮ ಲ್ಯಾಬ್ ಅಲ್ಲೇ ಅಲ್ವಾ ಕಂಡುಹಿಡಿದಿದ್ದು? ಅದು ಚೀನಾದ ವುಹಾನ್ ಎಂಬ ಒಂದು ಪ್ರದೇಶದಲ್ಲಿ ಇದೇ ವೈರಸ್ ಅನ್ನ ಜನನ ಆಗ್ಲಿಕ್ಕೆ ನೀವೇ ಅತಿಯಾಗಿ ಬರೀ ಸಂಶೋಧನೆ ಮಾಡಿ ಬರ್ತಾ ಇರ್ಲಿಲ್ಲ ಪಾಪ. ಅತಿಯಾದ ಸಂಶೋಧನೆ ಮಾಡಕ್ ಹೋದ್ರೆ ಏನೋ ಕಂಡು ಹಿಡಿಯಕ್ ಹೋಗಿ ಏನೋ ಆಗ್ಯದು. ಇಡೀ ಜಗತ್ತೇ ತತ್ತರಿಸಿ ಹೋಯ್ತು. ಓದೋರ್ ಕತೆ ಎಷ್ಟು ಜನ ಎಂತೆಂತರ ಹೋದ್ರು. ಸುಮ್ಮನೆ ನಾವಿಲ್ಲಿ ತಮಾಷೆ ಮಾಡಬಹುದು. ಈ ಕೊರೋನಾಕ್ಕೆ ಎಷ್ಟು ಜಗತ್ತು ಬೆಚ್ಚಿ ಬೀಳ್ತು, ಯಾವ್ಯಾವ ದೇಶಗಳು ಯಾವ್ಯಾವ ರೀತಿಯ ತೊಂದರೆಗಳನ್ನ ಅನುಭವಿಸಿದ್ವು. ಒಂದೊಮ್ಮೆ ಜೈಲಲ್ಲಿ ವಾಸ ಇದ್ದಂಗಿದ್ದೀವಿ ನಾವು 2 ವರ್ಷ. ಹೊರಗಡೆ ಬರಕ್ಕಾಗ್ಲಿಲ್ಲ, ಆಹಾರ ತಿನ್ನೋಕ್ಕೂ ಭಯ, ಹೊರಗಡೆ ಹೋಗೋಕ್ಕೂ ಭಯ. ನಾವೆಲ್ಲೋ ಚಂದ್ರಲೋಕಕ್ಕೆ ಹೋದವರು ಹಿಂದೆ ಆಕ್ಸಿಜನ್ ಹಾಕೊಂಡು ಹೋಗ್ತಾ ಇದ್ರಂತ, ಆಕ್ಸಿಜನ್ ಕುಡಿತಾ ಇದಾರೆ ಅಂತಿದ್ವಿ, ಕೇಳ್ತಾ ಇದ್ವಿ. ಅವಾಗ ನಾವು ಆಕ್ಸಿಜನ್ ಕುಡಿಯೋ ಪ್ರಸಂಗ ಬಂದ್ಬಿಡ್ತು ನಿಮ್ಮ ಅತಿಯಾದ ಸಂಶೋಧನೆಯಿಂದ. ಎಲ್ಲಿ ಬರ್ತಾ ಇದೆ ಅತಿಯಾದ ಸಂಶೋಧನೆ? ಪ್ರಕೃತಿನ ಏನ್ ಮಾಡ್ತಾ ಇದ್ದಾವೆ? ಇದು ಹೆಂಗಾಗಿದೆ ಅಂದ್ರೆ ನೀವು ಅತಿಯಾದ ಸಂಶೋಧನೆ, ಮರ ಟೊಂಗಿ ಮೇಲೆ ಕೂತ್ಕೊಂಡ್ಬಿಟ್ಟು ಆ ಟೊಂಗಿನೇ ಕಡಿಯೋದು. ಇವ್ರು ಗೊತ್ತಿಲ್ಲ ಮುಂದೆ ಟೊಂಗೆ ಓದ್ಕೊಂಡ್ ಬೀಳುತ್ತೆ ಅಂತ. ಬಿದ್ದ ಮೇಲೆ ಅಯ್ಯೋ ನಾನು ಬಿದ್ದೆ ಬಿಟ್ಟಿನಲ್ಲೇ ನಾನು ಅಂತಂದು ಅವ ನುಡ್ಕೊಳ್ಳೋದು. ಅಯ್ಯೋ ನಾವು ಎಂತ ತಪ್ಪು ಕೆಲಸ ಮಾಡಿಬಿಟ್ಟೆ ಅನ್ಕೊಳ್ಳೋದು. ಆಮೇಲೆ ಟೊಂಗೆ ಮೇಲೆ ಬಿದ್ದೆ ತಡೆಯಿಂದ ಇನ್ನೊಂದು ಟೊಂಗೆ ಕಡಿಯಕ್ ಹೋಗೋದು. ಹೆಂಗೆ ಈ ಟೊಂಗೆಯಿಂದ ಬಿದ್ದೆ ಅಂತ ಅಂದು ಅದು ಏನಾಯ್ತು? ನಿಮ್ಮ ಅತಿಯಾದ ಸಂಶೋಧನೆ ಎಲ್ಲಿ ತಗೊಂಡು ಹೋಗ್ತಾ ಇದೆ ನಮ್ಮನ್ನೇ ನೋಡಿ. ಮತ್ತೆ ವಾಹನಗಳ ಬಳಕೆ ನೀವು ನಾವು ಆ ವಾಹನ ಕಂಡಿಡ್ತೀವಿ, ಈ ವಾಹನ ಕಂಡಿದ್ರು, ಓಕೆ ಕಂಡುಹಿಡಿದಿದ್ರಿ. ಆ ಬಳಕೆ ಏನಾಯ್ತು? ನೀವೇ ಹೇಳ್ತೀರಿ ನಾವು ಓಜೋನ್ ಹೊರದಿರೋದನ್ನ ನಾವು ಸಂಶೋಧನೆ ಮಾಡಿದ್ವಿ. ಓಜೋನ್ ಅರಿಯೋಕ್ಕೂ ಸಹ ನಿಮ್ಮ ಸಂಶೋಧನೆ ಕಾರಣ ಆಗೈತೆ. ಮನುಷ್ಯ ಸಂಶೋಧನಾ ಪ್ರವೃತ್ತಿ ಇರಬೇಕು. ಕಾರ್ಖಾನೆ ಅಲ್ಲ, ಸಂಶೋಧನೆಗಳಿಂದನೇ ಸಂಶೋಧನೆ ಕೊಡುಗೆ ಇದೆ. ನಾನು ಹೇಳಿದೆ ಅತಿಯಾದಾಗ ಪರಿಣಾಮಗಳನ್ನು ಮಾತ್ರ ನೀವು ಇದಲ್ಲ, ಅದರಿಂದ ಸಂಶೋಧನೆಗಳು ಬೇಡ ಅಂದಿಲ್ಲ. ಅತಿಯಾದಾಗ ಈಗ ವೈರಸ್ಗಳು ಅಗತ್ಯ ಇತ್ತ ಸರ್ ನಮಗೆ ಹೇಳಿ ನೋಡ ನೀವು.
ಅಲ್ಲ ಒಳ್ಳೆಯ ವೈರಸ್ಗಳಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ. ವೈರಸ್ಗಳ- ಕೆಲವೊಂದು ಈ ವೈರಸ್ ಕೊರೋನಾ ಕಂಡುಹಿಡಿಯೋದ ಅವಶ್ಯಕತೆ ಇತ್ತ? ಅಲ್ಲ ಅದು ಕೊರೋನಾ ಈಗಿಂದಲ್ಲ ಸರ್, ಹಿಂದಿನಿಂದಲೂ ಕರೋನಾ ಇದೆ. ಎಲ್ಲಿತ್ತು? ಹಿಂದಿನಿಂದಲೂ ಕರೋನಾ ಇದೆ. ಸ್ವಲ್ಪ ಯಾವಾಗಿತ್ತು? ಅಧ್ಯಯನ ಮಾಡ್ಕೊಂಡ್ ಬನ್ನಿ ಸರ್. ಈ ಕರೋನಾ ಬರೀ ಅದು ವುಹಾನ್ನಲ್ಲಿ ಬೇರೆ ಸೃಷ್ಟಿ ಆದಂಥದ್ದು ಅಲ್ಲಲ್ಲ, ಅಲ್ಲ ಸರ್. ನಾನು ಹೇಳೋದು ಕರೋನಾ ಅಂತಕ್ಕಂಥ ಬೇರೆ ವೈರಸ್ಗಳಿದ್ದು. ನಾನು ವೈರಸ್ಗಳು ಇಲ್ಲ, ವೈರಸ್ಗಳು ನೋಡಿ, ವೈರಸ್ಗಳು ಬ್ಯಾಕ್ಟೀರಿಯಾಗಳು ಇಲ್ದಂಗೆ ಅಲ್ಲ, ವೈರಸ್ಗಳು ಮತ್ತೆ ಬ್ಯಾಕ್ಟೀರಿಯಾಗಳು ಇಲ್ದಂತ ನಾವು ಪ್ರಕೃತಿಯನ್ನ ನಾವು ಕಲ್ಪನೆ ಮಾಡಿಕೊಳ್ಳಕ್ಕಾಗಲ್ಲ. ಪ್ರಕೃತಿ ಆಗಿರೋದೇ ಎಲ್ಲ ವೈರಸ್ಗಳಿದಾವೆ, ಬ್ಯಾಕ್ಟೀರಿಯಾಗಳಿದಾವೆ, ಸೂಕ್ಷ್ಮಾಣು ಜೀವಿಗಳಿಂದನೇ ಆಗಿರೋದು. ಅದು ನಾನು ಒಬ್ಬ ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಗೊತ್ತಿದೆ ನನಗೆ. ಅದ್ರ ಹೊರತಾಗಿನೂ ಸಹ ನೀವು ಲ್ಯಾಬ್ ಅಲ್ಲಿ ಕಂಡುಹಿಡಿಯಕ್ಕೆ ಹೋಗ್ತಾ ಇದ್ರಿ ಅಲ್ಲ ಸಂಶೋಧನೆಗಳನ್ನ. ನಿಮ್ ಲ್ಯಾಬ್ ವೈರಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅತಿಯಾಗಿ ಸಂಶೋಧನೆ ಮಾಡಕ್ ಹೋಗಿ ನಾವೇನ ಸುಮ್ನಿರ್ಲಾರ್ದನೋ ಏನೋ ಇರುವೆ ಬಿಟ್ಕೊಂಡ ಅಂತ ನಂಗೆ ಆಯ್ತು. ಅದು ಅತಿಯಾದ ಸಂಶೋಧನೆ. ಹಂಗಾಗಿ ಇಡೀ ಪ್ರಪಂಚನೇ ಏನೋ ಆಯ್ತು, ನರಿಗೆ ಹೋಗ್ಬಿಟ್ಟಿದ್ದೀವಿ ಅಲ್ಲಿ. ಹಿಂಗೆ ಈಗ ನೀವು ಯಾವುದೋ ಬೈಕ್ ಹೇಳಿದ್ರಲ್ವ, ನಾವು ಬೈಕ್ ಇರಬೇಕು, ಅದೇ ಇರಬೇಕು. ಇವತ್ತು ಬೈಕಲ್ಲಿ ತಿರುಗಾಡಿ ಕಾರಲ್ಲಿ ತಿರುಗಾಡಿ ಬರಬಾರ್ದು ರೋಗಗಳನ್ನ ಬರ್ಸ್ಕೊಂಡ್ಬಿಟ್ಟು ಡಾಕ್ಟರ್ ತಗ ಹೋದಾಗ ಹೋಗೋ ಸೈಕಲ್ ತುಳಿ ಅಂತ ಕಳಿಸ್ತಾರೆ. ಸಂಶೋಧನೆಯ ಒಂದು ಕೊಡುಗೆ. ಅಲ್ಲಿ ಮನೆ ಬೀದಿ ಸೈಕಲ್ ತುಳಿದ್ರೆ ಜನ ಏನೋ ತಿಳ್ಕೊಂತಾರಂತಂದು ಜಿಮ್ಮಿಗೆ ಹೋಗಿ ಸೈಕಲ್ ತುಳಿಯೋದು. ಎಲ್ಲಿ ಬಂದಿದ್ದೀವಿ? ಬೈಕಿಂದ ಮತ್ತೆ ಸೈಕಲ್ ಮ್ಯಾಗ ಬಂದಿರಿ ನೀವು. ನಿಮ್ಮ ಅತಿಯಾದ ಸಂಶೋಧನೆ ಮತ್ತೆ ನಿಮ್ಗೆ ಬಂದು ಸೈಕಲ್ ತುಳಿಸ್ತಾ ಇದೆ. ಹೀಗೆ ಸಂಶೋಧನೆಗಳು ಬೇಕು ಮಾನವನ ಅಭಿವೃದ್ಧಿಗೆ, ಬೇಡ ಅಂತ ನಾವ್ ಹೇಳ್ತಾ ಇದ್ದೆ. ಇಬ್ರು ನಾವು ಅವಾಗಲೇ ಹೇಳ್ತೇವೆ, ಸಂಶೋಧನೆಗಳು ಬೇಕು, ಅತಿ ಆಗಬಾರ್ದು. ಒಂದು ಮಿತಿಯನ್ನು ಮೀರಿದಾಗ ಅದು ಗಂಡಾಂತರವನ್ನು ತಂದು ಕೊಡುತ್ತೆ, ಇಡೀ ಪ್ರಕೃತಿಯನ್ನ ನಾಶ ಮಾಡುತ್ತೆ. ಇವತ್ತು ಹೌದು, ಈಗ ಈ ಭೂಮಿಯ ಅಗೆಯೋದ್ರ ಬಗ್ಗೆ ಹೇಳಿದ್ರಲ್ವಾ, ಭೂಮಿಯ ಅಸಮತೋಲನ ಉಂಟಾಗ್ತಾ ಇದೆ. ಅಲ್ಲ ಮುಗಿದ್ ನಂದು ಇನ್ನೊಂದು ಪಾಯಿಂಟ್ ಇದೆ. ಇವತ್ತು ಹಿಮಗಡ್ಡೆ ಬಗ್ಗೆ ಬೆಳೆದ ಆ ಕರಗುವಿಕೆಯಿಂದ ಏನಾಗ್ತದೆ, ಸಮುದ್ರದ ಮಟ್ಟ ಹೆಚ್ಚಾಗ್ತದೆ. ಹೆಚ್ಚಾದಾಗ ಸುನಾಮಿಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಎಲ್ಲೆಲ್ಲಿ ಮಳೆ ಬರಬಾರ್ದು ಅಲ್ಲೆಲ್ಲ ಚಂಡಮಾರುತಗಳು ಬರ್ತಾ ಇದಾವೆ, ಹಾನಿ ಒಳಗಾಗ್ತವೆ. ಸಮುದ್ರದ ತೀರದ ಪ್ರದೇಶಗಳು ಏನಾಗ್ತಾ ಇದಾವೆ, ಮುಳುಗಿ ಹೋಗ್ತಾ ಇದಾವೆ. ಎಷ್ಟೋ ನಾಗರಿಕತೆಗಳು ಇವತ್ತು ಸಮುದ್ರದ ಒಡಲಾಳದಲ್ಲಿ ಸೇರ್ಕೊಂಡಿದ್ದೇವೆ. ಕಾರಣ ಅತಿಯಾದ ಸಂಶೋಧನೆಗಳಿಂದ. ಅದನ್ನ ನೀವು ಒಪ್ಪಿಕೊಳ್ಳೇಬೇಕು. ಅತಿಯಾದ ಸಂಶೋಧನೆಯಿಂದನೇ ಆ ಪ್ರಕೃತಿಯಲ್ಲಿ ಬರಡಾಗ್ತಾ ಇದೆ ಅನ್ನೋ ಒಂದು ವಿಚಾರ. ತೂತಾಗ್ತಾ ಇದೆ ನೋಡಿ. ಆ ಕೊರೋನಾ ಬಂದು ಅಪ್ಪಳಿಸ್ಕೊಂಡು ಎಲ್ಲರೂ ನೀವು ನೋಡೋಣ ಸರ್, ನಿಮ್ಮ ಒಂದು ವಾದಕ್ಕೆ ಪ್ರಕಾಶ್ ಸರ್ ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೆ. ಅತಿಯಾದ್ರೆ ಅಮೃತನೂ ವಿಷ ಅಂತೆ. ಹಾಗಾಗಿ ಏನೇ ಆಗ್ಲಿ ಅತಿಯಾಗಿ ನಾವು ತಗೊಂಡಾಗ ಅದು ರಿವರ್ಸ್ ಆಗೇ ಆಗತ್ತೆ. ಹಾಗಾಗಿ ಸಂಶೋಧನೆಗಳು ಇರ್ಲಿ, ನಮ್ಮ ಅಭಿವೃದ್ಧಿಗಾಗಿ ಬೇಕಾದಂತ ಸಂಶೋಧನೆಗಳು ಇರ್ಲಿ, ಆದ್ರೆ ಅತಿ ಯಾಕೆ ಬೇಕು? ಅತಿಯಾಗಿ ಮುಂದುವರಿಯುವಂತ ಧಾವಂತದಲ್ಲಿ ಪ್ರಕೃತಿಯನ್ನ ನಾಶ ಮಾಡಿ ನಮ್ಮ ನಾಶವಕ್ಕೆ ನಾವೇ ಯಾಕೆ ಗುಂಡಿ ತೋಡ್ಕೋಬೇಕು ಅನ್ನೋಂಥ ಕೊಟ್ರೆ ಸರ್ ಅವರ ವಾದಕ್ಕೆ ಪ್ರಕಾಶ್ ಸರ್ ಏನ್ ಹೇಳ್ತೀರಾ? ಈಗ ನಮ್ಮ ಎದುರಾಳಿ ತಂಡದವರು ಏನೋ ಸ್ವಲ್ಪ ಕಾಮಿಡಿ ಮಾಡ್ದಂಗೆ ಆಯ್ತು. ಇರ್ಲಿ ಪಾಪ ಮಾಡ್ಕೊಳ್ಳಿ, ಯಾಕೆ ಕೂತ್ಕೊಂಡಿದ್ದಾರೆ. ನಮ್ಮ ಸಾಮಿತ್ರರು ಕೂಡ ಹೇಳಿದ್ರು, ನಮ್ಮ ಎದುರಾಳಿ ತಂಡಕ್ಕೆ, ನಮ್ಮ ಎದುರಾಳಿ ಮಿತ್ರರಿಗೆ ದುರಾಸೆ ಮತ್ತು ಸಂಶೋಧನೆ ಅರ್ಥವನ್ನ ತಿಳ್ಕೊಂಡಾದ್ಮೇಲೆ ಇದು ವಾದ ಮಾಡೋಕ್ಕೆ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಸಂಶೋಧನೆ ಮತ್ತೆ ದುರಾಸೆಗೆ ತನ್ನದೇ ಆಗಿರ್ತಕ್ಕಂಥ ಬೇರೆ ಬೇರೆ ವ್ಯಾಖ್ಯಾನಗಳಿವೆ. ಈಗ ನಮ್ಮ ಪ್ರಸನ್ನ ಸಾರಿಗೆ, ಕೊಟ್ರೆ ಸಾರಿಗೆ ರಾತ್ರಿ ಏನು ವಯಸ್ಸಾಗಿದೆ, ನಿದ್ದೆ ಬರ್ತಾ ಇಲ್ಲ, ಒಂದು ನಮ್ಮ ಸಂಶೋಧನೆ ಏನು ಮಾಡ್ತು, ನಿದ್ದೆ ಮಾತ್ರನ ಕಂಡು ಕೊಡೋದು, ದಿನಕ್ಕೊಂದು ಅರ್ಧ ನಿದ್ದೆ ಮಾತ್ರ ತಗೊಳ್ರಪ್ಪ. ಇಲ್ಲ ನಾನು 10 ತಗೊಳ್ತೀನಿ ಅಂದ್ರೆ ಇದು ದುರಾಸೆ. ಹಂಗೆ ಮಾಡಬೇಡ್ರಪ್ಪ ಅಂತಂದು ಮೊದಲೇ ನಾವು ಕೊಟ್ಟಿರ್ತೀವಿ, ಎಚ್ಚರಿಕೆಯನ್ನು ಕೊಟ್ಟಿರ್ತೀವಿ. ಆಮೇಲೆ ಈ ಬೈಕ್ ಬಗ್ಗೆ ಹೇಳಿದ್ರು. ಈಗ ಬೈಕನ್ನ ಒಂದು ಪ್ರಯಾಣಕ್ಕೆ ಒಂದು ಬಳಸಲಿಕ್ಕೆ ನಾವು ಕೊಟ್ಟಿದ್ವಿ. ಇಲ್ಲ ನಾವು ಪ್ರತಿಯೊಂದು ನಾನು ಚಾನಲ್ ಮೇಲೆ ಕಕ್ಕಸ್ ಮಾಡಕ್ಕೆ ಹೋಗೋಕ್ಕೂ ನಾವು ಬೈಕ್ ತಗೊಂಡು ಹೋಗ್ತೀನಿ ಅಂದ್ರೆ ಇದು ಯಾರು ಹೊಣೆ ಸರ್? ಅದನ್ನ ಬಳಕೆ, ಇದನ್ನ ದುರಾಸೆ. ಇಂಥವೆಲ್ಲ ದುರಾಸೆನ ಬದಿಗಿಟ್ಟು ಇದನ್ನ ಬನ್ನಿ ಸರ್. ಆಮೇಲೆ ಮೊಬೈಲ್ ಬಗ್ಗೆ ಹೇಳಿದ್ರು. ಇವತ್ತು ಪ್ರಾಣಿ ಪಕ್ಷಿಗಳೇ ಸರ್, ಮೊಬೈಲನ್ನ ಮನೆಗೆ ಒಂದು ಕೊಟ್ರೆ ಸರ್, ಮನೆಗೆ ಮಗಳಿಗೂ ಕೊಡಿಸಿದ್ದಾರೆ, ತಂದೆ ಇದು ಕೊಡಿಸಿದ್ದಾರೆ, ಹೆಂಡತಿಗೂ ಕೊಡಿಸಿದ್ದಾರೆ, ಮಗನಿಗೂ ಕೊಡಿಸಿದ್ದಾರೆ, ಮನೆಗೆ ಒಂದು 10 ಮೊಬೈಲ್ ಇಟ್ಕೊಂಡಿದ್ದಾರೆ. ನಮ್ಮ ಸಂಶೋಧನೆ ಈ ತರದ ದುರಾಸೆ ಯಾಕೆ? ಇದನ್ನ ದುರಾಸೆಗೆ ಮತ್ತೆ ಸಂಶೋಧನೆಗೆ ಇದು ಲ್ಯಾಂಡ್ಲೈನ್ ಹಾಕ್ಸೋ, ಈಗಲೂ ಕೂಡ ಬೇಸರ ಲ್ಯಾಂಡ್ಲೈನ್ ಹಾಕ್ಸೋಳ್ರಪ್ಪ ಅಂದ್ರೆ ಅವು ಮಾಡ್ತಾ ಇಲ್ಲ. ಇಲ್ಲಿ ಇದು ಯಾಕೆ ಅಂತಂದ್ರೆ ಅರ್ಥ ಮಾಡಿಸ್ತಿದ್ದೀನಲ್ಲ, ಸ್ವಲ್ಪ ನಿಮಗೆ ಇರುಸು ಮುರುಸು ಆಗುತ್ತೆ, ಬರ್ದಿಟ್ಕೊಳ್ಳಿ. ನಾವು ಇಲ್ಲಿ ಏನ್ ಹೇಳ್ತಿದೀವಿ ಅಂತಂದ್ರೆ, ಈ ನೋಡಿ ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಸಂಶೋಧನೆಗಳ ಮಾಡಿದೆ. ಹಾಗಂತ ನೀವು ಅತಿಯಾಗಿ ಯಾಕಪ್ಪ ದುರಾಸೆಗೆ ಬಳಸ್ಕೊಳ್ತೀರಾ? ಈಗ ನಾವು ಯಾವ್ದೋ ಒಂದು, ಈಗ ನೀವು ಹೇಳಿದ್ವಿ ಯಾವ್ದೊಂದು ಮೆಡಿಸಿನ್ ಕಂಡಿಡಿದೆ, ಯಾವ್ದೊಂದು ಮಾತ್ರೆ ಕಂಡಿಡಿದೆ,
ಈಗ ಬೈಕಿಂದ ಬಿದ್ದು ಪೆಟ್ರೋಲ್ ಗಾಯ ಮಾಡ್ಕೊಂಡು ಯಾರೋ ಒಬ್ರು ಆಕ್ಸಿಡೆಂಟ್ ಏನೋ ಅನಾಹುತ ಆಯ್ತಾರ ನೀವು ಅತಿಯಾದ ಸಂಶೋಧನೆಯನ್ನ ನಾನು ಕಾಲ್ಕೊಳ್ಕೊಂಡಿನಿ ಅಂದಂಗಾಯ್ತೀವ್ರಲ್ಲ. ಅಲ್ಲ, ಈ ಸಂಶೋಧನೆ ಮಾಡಿರ್ತಕ್ಕಂಥದ್ದು ಈ ಅತಿಯಾದ ಜನಸಂಖ್ಯೆಗೆ, ಮನುಷ್ಯನ ಅವಶ್ಯಕತೆಗಳಿಗೆ ಒಂದು ಅನುಕೂಲ ಆಗ್ಲಿ ಅಂತ. ಈಗ ಇವತ್ತು ದುರಾಸೆಗೊಂಡ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಇವತ್ತು ಮಾಡ್ಬಿಟ್ಟು ಅತಿಯಾದ ಸಂಶೋಧನೆಗಳಿಂದ ಹಿಂಗೆಲ್ಲ ಆಯ್ತು ಅಂತಂದು ಹಿಂಗೆಲ್ಲ ಕಾಮಿಡಿ ಮಾಡ್ತಾ ಕೂತ್ಕೊಂಡಿದ್ರಲ್ಲ, ಇದು ನ್ಯಾಯವ ಅಂತ. ಹಿಂಗೆಲ್ಲ ಬಳಸ್ಬೇಡಿ ಸರ್, ನೀವು ಹಂಗೆಲ್ಲ ಕಾಮಿಡಿಯಾಗಿ ತಗೋಬೇಡಿ. ಸಂಶೋಧನೆ ತಪ್ಪಲ್ಲ. ಅತಿಯಾಗಿ ಬಳಸ್ಕೊಂಡು ಕಾಮಿಡಿ ಮಾಡಕ್ ಕೊಟ್ಟಿದ್ದಾರೆ. ಅಲ್ಲ, ಈಗ ಎಲ್ಲರೂ ಒಂದು ಬೈಕಲ್ಲಿ ಬಿದ್ರು ಅಂತ ತಿಳ್ಕೊಳ್ಳಿ, ಅತಿಯಾದ ಸಂಶೋಧನೆಯಿಂದ ನಾನು ಬೈಕಲ್ಲಿ ಬಿದ್ದೆ ಅಂತಂದ್ರೆ ಯಾಕಪ್ಪ ಇವ್ರು ಏನಾಗಿದೆ ಮೈಂಡಿಗೆ ಹಿಂಗೆಲ್ಲ ಮಾತಾಡ್ತಾರಲ್ಲ ಅಂತ ಜನ ಅನುಮಾನದಿಂದ ನೋಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಸರ್. ಹಂಗಾಗಿ ನಾವು ಬೈಕ್ ಕಂಡುಹಿಡಿದೀವಿ, ಒಂದು ಪ್ರಯಾಣಕ್ಕೆ ಬಳಸ್ಕೊಳ್ಳಿ, ಆಕ್ಸಿಡೆಂಟ್ ಮಾಡಕ್ ಬಳಸ್ಕೋಬೇಡಿ. ಮಾತ್ರೆ ಕಂಡುಹಿಡಿದೀವಿ, ಹೆಲ್ತಿಗೆ ಬಳಸ್ಕೊಳ್ಳಿ, ಅನಾರೋಗ್ಯ ಮಾಡಕ್ ಬಳಸ್ಕೋಬೇಡಿ. ಆಮೇಲೆ ಇದು ಸಂಶೋಧನೆ ಮತ್ತೆ ದುರಾಸೆಗೆ ಅರ್ಥ ಸರ್. ಇದು ನಿಮ್ಮ ದುರಾಸೆಯಿಂದ ನೀವು ಮತ್ತೆ ಇವರು ತಪ್ಪು ತಿಳ್ಕೊಂಡ. ಕರೋನಾ ಅಂತಕ್ಕಂಥದ್ದು ಈಗಲೂ ಕೂಡ ಕೆಲವು ಪ್ರಾಣಿಗಳಲ್ಲಿ ವೈರಸ್ ಅನ್ನ ಸಂಶೋಧನೆ ಮಾಡಿದ್ರೆ ಕರೋನಾ ಅಂತಕ್ಕಂಥದ್ದು ಇದೆ. ಇಂದಿನ ಅದಕ್ಕೂ ಈ ಕರೋನಾಕ್ಕೆ ಇತಿಹಾಸನೇ ಇದೆ. ಅಲ್ಲಿ ಏನಾಗಿದೆ ಅಂದ್ರೆ ಒಂದು ವೈರಸ್ ಅನ್ನ ಸಂಶೋಧನೆ ಮಾಡ್ತಕ್ಕಂಥದ್ದು ಈಗಿಂದಲ್ಲ, ಅದಕ್ಕೆ ದಶಕಗಳ ಇತಿಹಾಸನೂ ಕೂಡ ಇದೆ. ಅಲ್ಲಿ ಒಂದು ಅಚಾತುರ್ಯ ಆಯ್ತು. ಆ ಲ್ಯಾಬ್ ಅಲ್ಲಿ ಅದು ಏನೋ ಸಂಶೋಧನೆ ಮಾಡ್ಬೇಕಾದ್ರೆ ಅದು ಡ್ಯಾಮೇಜ್ ಈಗ ನಾವು ಗ್ಯಾಸ್ ಇದೆ, ಕೊಟ್ಟ ಸರ್ ಮನೆಯಲ್ಲಿ ಗ್ಯಾಸ್ ಮಾಡಕ್ ಯೂಸ್ ಮಾಡ್ತೇವೆ. ಏನೋ ಅಚಾತುರ್ಯ ಬ್ಲಾಸ್ಟ್ ಆಯ್ತು ಅಂದ್ರೆ ಗ್ಯಾಸ್ ಕೊಡ್ತಾನು, ನೀನ್ ಹೆಂಗೋ ಗ್ಯಾಸ್ ಕೊಂಡಿಡ್ದೆ, ಹೆಂಗೋ ನಿಂದ್ರೆ ನಾನು ಒಲೆ ಹಚ್ಕೊಂಡು ಮರದ ಸೌದೆಯನ್ನು ಬಳಸ್ಕೊಂಡೆ ಅಂತ ಜಗಳ ಮಾಡಕ್ ಹೋದ್ರೆ ಇವ್ರಿಗೆ ಸುಮ್ಮನೆ ಇರ್ತಾರ? ಯಾಕೆ ಕೊಟ್ರೆ ಸರ್ ಹಿಂಗ್ ಮಾಡ್ತಾರಲ್ಲ ಅನುಮಾನದಿಂದ ನೋಡ್ತಾರ ಸರ್. ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಹಾಗಾಗಿ ನಿಮಗೆ ಹೇಳ್ತಿರೋದು ಏನು ಅಂತಂದ್ರೆ, ಈ ದುರಾಸೆ ಮತ್ತು ಸಂಶೋಧನೆ ಸ್ವಲ್ಪ ವ್ಯತ್ಯಾಸವನ್ನ ಕಂಡು ಆಮೇಲೆ ಸರ್, ಇವತ್ತು ಯಾವ್ದಾದ್ರು ಒಂದು ಚಂಡಮಾರುತ ಬರ್ತಾ ಇದೆ ಅಥವಾ ಸುನಾಮಿ ಬರ್ತಾ ಇದೆ ಅಂತಂದ್ರೆ ಇವತ್ತು ನಮ್ಮ ಸಂಶೋಧನೆ ಏನು ಹೇಳುತ್ತೆ, ಮುನ್ಸೂಚನೆ ಕೊಡುತ್ತೆ. ನೀವು ನಿಮ್ಮ ಜಾನುವಾರುಗಳನ್ನ ಕಾಪಾಡ್ಕೊಳ್ಳಿ, ನೀವು ಬೇಕಾಗಿರ್ತಕ್ಕಂಥ ಮುಂಜಾಗ್ರತೆ ಕ್ರಮವನ್ನ ಕೈಕೊಳ್ಳಿ. ಇದು ನಮ್ಮ ಸಂಶೋಧನೆ ಸರ್, ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇವತ್ತು ಜಪಾನ್ ಅಲ್ಲಿ ಯಾವತ್ತೂ ಕೂಡ ಭೂಕಂಪದ ನಾಡು, ಆ ಸುನಾಮಿ ನೋಡಿ ಅಲ್ಲಿ ಫ್ಲೋಟಿಂಗ್ ಒಂದು ಅಲ್ಲಿ ಶೆಡ್ ಕಟ್ತಕ್ಕಂಥ ಮನೆಗಳನ್ನೇ ಒಂದು ವೈಜ್ಞಾನಿಕವಾಗಿ ಎಷ್ಟೇ ಭೂಕಂಪ ಆದ್ರೂ ಇದು ನಮ್ಮ ಸಂಶೋಧನೆ ಕೊಟ್ಟಿದೆ. ಇದನ್ನ ನೀವು ಬಳಕೆ ಮಾಡ್ಕೊಳ್ಳಿ ಅಂತ ನಾವ್ ಹೇಳ್ತಿರೋದು. ಅಂದ್ರೆ ಪ್ರತಿಯೊಂದು ಇವತ್ತು ಭೂಕಂಪ ಆಗುತ್ತೆ, ಭೂಕಂಪ ಅಂತಕ್ಕಂಥದ್ದು ನೈಸರ್ಗಿಕ. ಇವು ಅತಿಯಾದ ಸಂಶೋಧನೆಯಿಂದ ಭೂಕಂಪ ಆಯ್ತು ಅಂತ ಅಂದ್ರು ಮುಂದೆ. ಯಾಕೆ ಇದನ್ನ ಹಿಂಗ್ ಬಳಸ್ಕೋಬೇಡಿ ಅಂತಂದ್ರೆ, ವಿಜ್ಞಾನ ಮತ್ತೆ ಸಂಶೋಧನೆಗಳ ಬೆಳವಣಿಗೆ ಕಾಣದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಭೂಕಂಪಗಳಾಗಿದ್ದಾವೆ. ಹಂಗಾಗಿ ಅದನ್ನ ತಗೋಬೇಡ್ರಿ, ಅರ್ಥ ಮಾಡ್ಕೊಂಡ್ರೆ ಸುಮ್ಸುಮ್ಮನೆ ಈ ತರ ಕಾಮಿಡಿ ಮಾಡ್ಬೇಡಿ ಅಂತ ನಾನು ಅವಾಗಿಂದ ಹೇಳ್ತಾನೆ ಬಂದಿದ್ದೆ. ಇವತ್ತು ಮಾನವನ ಅಭಿವೃದ್ಧಿಗಿದೆ. ಆಮೇಲೆ ಈಗ ಭೂಕಂಪ ಬರುತ್ತೆ ಮೇಡಮ್, ಭೂಕಂಪ ಬಂದಾಗ ನಮಗೆ ಸಂಶೋಧನೆಯಲ್ಲಿ ಏನ್ ಹೇಳುತ್ತೆ, ಪಿ ತರಂಗದ ಒತ್ತಡದ ಅಲೆಗಳನ್ನ ಹೇಗೆ ಕಂಟ್ರೋಲ್, ಭೂಕಂಪದ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗೊಳ್ಳಿ. ಯಾಕಂದ್ರೆ ಇವತ್ತು ಆ ಭೂಕಂಪ ಆದ್ರೆ ಇಡೀ ಮನುಷ್ಯ ಸಂಕುಲನೆ ಆ ಒಂದು ಭೂಕಂಪ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಸಾಕಷ್ಟು ಜೀವ ಆಗಿದೆ. ವೈಮಾನಿಕ ಶಾಸ್ತ್ರದ ವಿಧಾನವನ್ನ ಇವತ್ತು ಸಂಶೋಧನೆಯಲ್ಲಿ ಬಳಕೆ ಮಾಡ್ತೀವಿ, ಭೂಕಂಪದ ಮುನ್ನೆಚ್ಚರಿಕೆಯನ್ನು ಸೂಚಿಸಿಲ್ಲ. ಆಮೇಲೆ ಪ್ರಾಣಿ ಶಾಸ್ತ್ರದ ವಿಧಾನವನ್ನು ಕೂಡ ಇವತ್ತು ಅನುಸರಿಸಿ ಮಾಡ್ತೀವಿ. ಇವು ಸರ್ ಸಂಶೋಧನೆಗಳು ಅಂತಂದ್ರೆ. ಆಮೇಲೆ ಎಂಡೋಸಲ್ಫಾನ್ ಅನ್ನ ನಾವು ಬೆಳೆಗಳಿಗೆ, ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಬೆಳಿಲಿಕ್ಕೆ ನಾವು ಬಳಕೆ ಮಾಡ್ತಕ್ಕಂಥ. ಇಲ್ಲ ನಾನು ಕುಡಿತೀನಿ ಅಂದ್ರೆ ನಾನೇ ಮಾಡ್ಲೆ ಸರ್? ಕುಡಿಬೇಡಿ ಸರ್, ನಾವು ಅದನ್ನ ಹೇಳ್ತಿರೋದು. ಅನಾಹುತ ಆಗುತ್ತೆ ಮೇಡಮ್. ಅದು ಎಂಡೋಸಲ್ಫಾನ್ ಆಗ್ಲಿ, ರಾಸಾಯನಿಕ ಗೊಬ್ಬರ ಆಗ್ಲಿ, ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರವನ್ನು ಪೂರೈಕೆ ಮಾಡ್ಲಿಕ್ಕೆ ಕೊಟ್ಟು ನಾನು ಜಾಸ್ತಿ ಸಿಂಪಡಣೆ ಮಾಡಿ ನಾನು ಬೆಳೆ ಹಾಳಾಗ್ಬಿಟ್ಟಿದೆ, ಇಂಥವೆಲ್ಲ ಕಾಮಿಡಿ ಮಾಡಬೇಡಿ ಅಂತ ನಾನು ಅವಾಗಿಂದನೇ ಹೇಳ್ತಾ ಬಂದಿದ್ದೀನಿ. ಆಮೇಲೆ ಇವತ್ತು ನಮ್ಮ ವೈಜ್ಞಾನಿಕ ಸಂಶೋಧನೆಗಳು ಪ್ರಕೃತಿಯನ್ನ ಉಳಿಸ್ಲಿಕ್ಕೆ ಎಷ್ಟೊಂದು ಪ್ರಯತ್ನ ಪಡ್ತಾ ಇದೆ ಅಂದ್ರೆ, ಇವತ್ತು ಭೂಮಿ ಮೇಲೆ ಯಾವ್ದಾದ್ರು ಒಂದು ಆಕಾಶಕಾಯಿ ಅಪ್ಪಳಿಸಿ ಅದಕ್ಕೂ ಸಂಶೋಧನೆ ಅಂತ ಕೊಟ್ಬಿಡಿ. ಅದು ನೈಸರ್ಗಿಕವಾದ ಚಲನೆ, ಭೌತಿಕ ಚಲನೆಯಿಂದ ಆಗ್ತಕ್ಕಂಥ. ಅದನ್ನು ಕೂಡ ಎಷ್ಟೋ ಒಂದು ಸಮುದ್ರದಲ್ಲಿ ಬೀಳಿಸ್ತಕ್ಕಂಥ ಎಷ್ಟೋ ಆಕಾಶಕಾಯಿಗಳ ಉದಾಹರಣೆ ಇದೆ. ಇವತ್ತು ವಿಜ್ಞಾನಿಗಳು ನಾಸಾ ಸಂಶೋಧನೆಯಿಂದ ಇವತ್ತು ಭೂಮಿಯನ್ನ ಇವತ್ತು ಭೂಮಿಯನ್ನು ಉಳುಮೆ ಮಾಡ್ತಿದ್ದಾರೆ, ಪ್ರಕೃತಿಯನ್ನು ರಕ್ಷಣೆ ಮಾಡ್ತಿದ್ದಾರೆ ಅಂತಂದ್ರೆ ಸಂಶೋಧನೆಗಳು. ಇವ್ರು ವಾದ ಮಾಡಕ್ ಕೊಟ್ಟಿರೋ ದುರಾಸೆಗಳ ಬಗ್ಗೆ ಹೇಳ್ತಿದ್ದಾರೆ. ಈ ಒಂದು ವಿಚಾರ ಹೇಗಿದೆ ಅಂದ್ರೆ, ವೀಕ್ಷಕರಿಗೆ ಒಂದು ಸ್ಪಷ್ಟ ಕಲ್ಪನೆಯನ್ನು ಮೂಡಿಸಬೇಕಾಗಿದೆ. ಹಾಗಾಗಿ ಈ ಅತಿಯಾದ ಸಂಶೋಧನೆಯಿಂದ ಇಲ್ಲಿ ಪ್ರಕೃತಿ ಬರಡಾಗ್ತಾ ಇದೆಯಾ, ಅಥವಾ ಆ ಸಂಶೋಧನೆಯಿಂದ ಬಂದಂತ ವಸ್ತುಗಳು ಏನಿದೆ ಅವುಗಳ ಅತಿಯಾದ ಬಳಕೆಯಿಂದ ಆಗ್ತಾ ಇದೆಯಾ ಅನ್ನೋದು ಮತ್ತೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕೊನೆಯದಾಗಿ ಎಲ್ಲರೂ ಒಂದೊಂದು ಸಾಲಿನಲ್ಲಿ ಹೇಳ್ಬೇಕು ಅಂದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬದುಕು ನೀಡಿ ಮನುಷ್ಯನ ಪಾಪಗಳನ್ನು ಸಹನೆಯಿಂದಲೇ ಕ್ಷಮಿಸುವ ಪ್ರಕೃತಿಗೆ ನಾವೆಲ್ಲರೂ ಕೊನೆ ತನಕ ಋಣಿಯಾಗಿರ್ಬೇಕು. ನಮ್ಮ ಸ್ನೇಹಿತರು ಬಹಳ ಚೆನ್ನಾಗಿ ಹೇಳಿರು. ಗುರುಗಳೇ, ಟಾಪಿಕ್ನ ಅರ್ಥ ಮಾಡ್ಕೇಳಿ.
ಸಂಶೋಧನೆ ಬಗ್ಗೆ ಮಾತಾಡಿ, ಅತಿಯಾದ ಸಂಶೋಧನೆ ಬಗ್ಗೆ ಮಾತಾಡಿ. ನೀವು ಡೋಸೇಜ್ ಕಂಡಿಡಿಬೇಕಾರ 250 ಕಂಡಿಡಿರಿ, 1500 ಕಂಡ್ಬಿಟ್ಟು ಒಂದೇ ಮಾತ್ರ ನುಂಗಪ್ಪ ಅಂದ್ಬಿಟ್ರೆ ನಾನು ಇರಲ್ಲ. ಯಾವ್ದು ಹೇಳಲ್ಲ. ಹಂಗಾಗಿ ಸಂಶೋಧನೆನಲ್ಲೇನೆ ಹಿಡಿತಾ ಇರಬೇಕು ಅನ್ನೋದು ತಮ್ಮ ಒಂದು ವಾದ. ಅವರ ಒಂದು ವಾದಕ್ಕೆ ಪಾಲಾಕ್ಷ ಸರ್ ಒಂದು ಸಾಲಲ್ಲಿ ಹೇಳೋದಾದ್ರೆ, ಸಂಶೋಧನೆ ಅಂತಂದ್ರೆ ಇವತ್ತಿನ ಸಂದರ್ಭಕ್ಕೆ ಸಂಶೋಧನೆ ಅವಶ್ಯಕ ಇದೆ. ಯಾಕಂದ್ರೆ ಸಮಾಜ ಬಹಳ ವೇಗವಾಗಿ ಹೋಗ್ತಾ ಇದೆ. ಹಾಗಾಗಿ ಪ್ರತಿಯೊಂದಕ್ಕೂ ಪರಿಹಾರಗಳನ್ನು ಕಂಡುಕೋಬೇಕು ಅಂದ್ರೆ ನಾವು ಅತಿಯಾಗಿ ವೇಗವಾಗಿ ಸಂಶೋಧನೆಗಳನ್ನ ಮಾಡಬೇಕಾಗಿದೆ. ಅತಿಯಾದ ಸಂಶೋಧನೆಯ ಮುಖಾಂತರವಾಗಿಯೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೇಕಾಗಿದೆ. ಇಲ್ಲ ಸಮಾಜವನ್ನ ಉದ್ಧರಿಸುವ ಮನುಷ್ಯ ಯಾವುದೇ ಮಾಡಿದ್ರು ಕೂಡ ಅವನ ಉದ್ಧಾನಕ್ಕಾಗಿ ಉನ್ನತಿಗಾಗಿ ಮಾಡ್ಕೊಳ್ತಾನೆ. ಅಲ್ಲಿ ಏನೋ ಸಣ್ಣ ಪುಟ್ಟ ತಪ್ಪುಗಳಾಗಿರ್ತವೆ ಆವಿಷ್ಕಾರದಲ್ಲಿ, ಅದನ್ನು ಕೂಡ ಸಂಶೋಧನೆ ಮುಖಾಂತರವಾಗಿ ಸಾಲ್ವ್ ಮಾಡ್ಕೊಳ್ತಾನೆ. ಹಾಗಾಗಿ ಅತಿಯಾದ ಸಂಶೋಧನೆ ಯಾವ ಕಾರಣಕ್ಕೂ ಸಮಸ್ಯೆ ಆಗಿಲ್ಲ. ಹೇಳಿದ್ರೆ ಅವ್ರ ಮಾತಿಂದನೇ ಪ್ರಾರಂಭಿಸ್ತೀನಿ. ಮನುಷ್ಯ ಅತಿಯಾದ ಸಂಶೋಧನೆ ಮಾಡಬೇಕು, ಅವನ ಉದ್ಧಾರಕ್ಕೆ ಮಾಡಬೇಕು, ಅವನ ಉದ್ಧಾರ ಮಾಡ್ಬೇಕು. ಅದು ಸ್ವಾರ್ಥ ಇದೆ. ಅಕ್ಕಪಕ್ಕದ ಪ್ರಾಣಿ ಪಕ್ಷಿಗಳು ಏನಾದ್ರೆ ಯಾಕೊಟ್ಟು ಹೋಗ್ಲಿ, ಸರ್ವನಾಶ ಆಗಿ ಹೋಗ್ಲಿ, ಆದ್ರೆ ಏನು ನಮಗೆ ತಂಟೆ ಬೇಡ. ಪ್ರಕೃತಿ ಅಂದ್ರೆ ಮನುಷ್ಯ ಒಬ್ಬನೇ ಅಲ್ಲ, ಸಕಲ ಚರಾಚರ ವಸ್ತುಗಳು ಸಹ ಪ್ರಕೃತಿ. ಪ್ರಕೃತಿ ಅಂತಂದ್ರೆ ಬರೀ ಜೀವಿಗಳಿರೋದು ಮಾತ್ರ ಪ್ರಕೃತಿ ಅಲ್ಲ, ನಿರ್ಜೀವಿಗಳು, ಸಜೀವ ಎಲ್ಲವನ್ನೂ ನೀವು ಎಲ್ಲವುಗಳ ಉದ್ಧಾರವೇ ಸಂಶೋಧನೆ ಉದ್ದೇಶ ಅಂತಂದ್ರೆ ಆ ಮಣ್ಣು ಒಂದು ಶತಮಾನ ಆದ್ರೂ ಅಲ್ಲಿ ಏನು ಬೆಳಿಲಿಕ್ಕಾಗಲ್ಲ. ಇದೇ ನಿಮ್ ಸಂಶೋಧನೆ. ಅಂತಹ ಸಂಶೋಧನೆ ಬೇಡ ಅನ್ನೋ ಕೊನೆಯದಾಗಿ ಪ್ರಕಾಶ್ ಸರ್ ಒಂದು ಸಾಲಲ್ಲಿ ಹೇಳೋದಾದ್ರೆ, ಕೊನೆಯದಾಗಿ ಒಂದೇ ಮಾತು ಹೇಳ್ಬೇಕು ಅಂತಂದ್ರೆ, ಅದನ್ನ ಇವತ್ತು ಜನಸಂಖ್ಯೆ ಬೆಳವಣಿಗೆ ಏನಾಯ್ತು, ಅದಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನ, ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನ ಪೂರೈಸಿ ಸಂಶೋಧನೆ ಆಯ್ತು. ಈ ಸಂಶೋಧನೆಯನ್ನ ಮನುಷ್ಯ ಏನ್ ಮಾಡ್ದ, ದುರಾಸೆ ಬೆಳ್ಕೊಂಡ. ಮತ್ತೆ ದುರಾಸೆ ಬೆಳ್ಕೊಂಡಿರ್ತಕ್ಕಂಥ ಅನರ್ಥಗಳನ್ನ ತಡಿಲಿಕ್ಕೆ, ಪ್ರಕೃತಿ ವಿಕೋಪಗಳನ್ನ, ಪ್ರಕೃತಿ ಮತ್ತೆ ಕೆಲವೊಂದು ಸಂಶೋಧನೆಗಳು. ಇಲ್ಲಿ ಅತಿಯಾದ ಸಂಶೋಧನೆಗಿಂತ ಅತಿಯಾದ ಬಳಕೆಯಿಂದ ಅವನು ತನ್ನ ಒಂದು ವಿನಾಶದತ್ತ ಸಾಗ್ತಾ ಇದ್ದಾನೆ ಅನ್ನೋದು ಒಳ್ಳೆ ವಿಚಾರ. ಹಾ, ಎಲ್ರೂ ಕೂಡ ಒಳ್ಳೆಯ ವಿಚಾರಗಳನ್ನ ಇವತ್ತು ಚರ್ಚೆಗೆ ತಗೊಂಡ್ರಿ. ಹಾಗೆ ಈ ಚರ್ಚೆಯ ಮುಖೇನ ಅತ್ಯುತ್ತಮವಾದ ಮಾಹಿತಿಗಳನ್ನ, ಅದರಲ್ಲೂ ಕೂಡ ಅತ್ಯಗತ್ಯವಾದಂತಹ ಮಾಹಿತಿ, ಎಲ್ಲ ಜನಸಾಮಾನ್ಯರು ತಿಳ್ಕೋಬೇಕಾದಂತಹ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ನೀವು ಕೊಟ್ಟಿದ್ದೀರಾ. ಅತಿಯಾದಂತಹ ಸಂಶೋಧನೆಗಳು ನಮ್ಮ ಒಂದು ಅಭಿವೃದ್ಧಿಗಾಗಿ, ಮನುಕುಲದ ಏಳಿಗೆಗಾಗಿ ಏನೆಲ್ಲ ಸಂಶೋಧನೆಗಳು ಆಗ್ತಾ ಇದೆ, ಹೊಸ ಹೊಸ ಆವಿಷ್ಕಾರಗಳಾಗ್ತಾ ಇದೆ. ಈ ಆವಿಷ್ಕಾರಗಳಿಗೆ ಒಳಗಾದಂತಹ ವಸ್ತುಗಳನ್ನ ನಾವು ಯಾವ ರೀತಿ ಬಳಕೆ ಮಾಡ್ಕೋತಾ ಇದ್ದೀವಿ, ಈ ಎರಡನ್ನೂ ನಾವು ತಕಡಿನಲ್ಲಿ ತೂಕ ಹಾಕಿದಾಗ ಆವಿಷ್ಕಾರದಿಂದ ಹೆಚ್ಚು ಪ್ರಕೃತಿ ಮೇಲೆ ಪರಿಣಾಮ ಬೀರ್ತಾ ಇದೆಯಾ, ಅಥವಾ ಅದರ ಬಳಕೆಯ ಒಂದು ಮಾರ್ಗ ಏನಿದೆ ಅದರಿಂದ ಹೆಚ್ಚು ಪ್ರಕೃತಿಯ ಮೇಲೆ ಪರಿಣಾಮ ಬೀರ್ತಾ ಇದೆಯಾ, ಇದನ್ನ ನಾವು ಚಿಂತನೆಗೆ ಒಳಪಡಿಸಬೇಕಾಗತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ ಇವತ್ತಿನ ಈ ನಮ್ಮ ಚರ್ಚೆಯಲ್ಲಿ ಅತಿಯಾದ ಸಂಶೋಧನೆಗಳಿಂದ ಪ್ರಕೃತಿ ಬರಡಾಗ್ತಾ ಇರೋದು ಸತ್ಯನ ಅಥವಾ ಅಸತ್ಯನ ಅನ್ನೋವಂಥ ವಿಚಾರದಲ್ಲಿ ತಾವೆಲ್ಲರೂ ಹಲವಾರು ಮಾಹಿತಿಗಳನ್ನ ತಿಳ್ಕೊಂಡಿದ್ದೀರಾ. ಸಂಶೋಧನೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಅದನ್ನ ನಾವು ಯಾವ ರೀತಿ ಬಳಕೆ ಮಾಡ್ಕೋತಾ ಇದ್ದೀವಿ, ಈ ಎಲ್ಲ ವಿಚಾರಗಳನ್ನ ತಮ್ಮ ಮುಂದೆ ಮಂಡನೆ ಮಾಡಿದಂತಹ ನಮ್ಮ 4 ಅತಿಥಿಗಳಿಗೂ ಕೂಡ ಈ ನಮ್ಮ ಶ್ರೀ ಬಸವ ಟಿವಿಯ ವತಿಯಿಂದ ಹಾಗೂ ಅನುಭವಗೋಷ್ಠಿ ವೇದಿಕೆಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಶರಣು ಶರಣಾರ್ಥಿ. ಅದ್ಭುತವಾದಂತಹ ಒಂದು ಚರ್ಚಾಗೋಷ್ಠಿ ಇವತ್ತು ಆಯಿತು. ಈ ಚರ್ಚೆಯಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾದಂತಹ ಒಂದು ಸ್ಥಿತಿ ಬಂದಿದೆ. ಸಂಶೋಧಕರು ಏನೆಲ್ಲ ಸಂಶೋಧನೆ ಮಾಡಲಿ, ಆದರೆ ಅದನ್ನು ನಾವು ಎಷ್ಟರ ಮಟ್ಟಿಗೆ ಬಳಕೆ ಮಾಡ್ಕೋಬೇಕು, ಆ ಬಳಕೆಯಿಂದ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಯಾವ ರೀತಿ ರಕ್ಷಣೆ ಮಾಡ್ತಾ ಇದ್ದೀವಿ ಅನ್ನುವಂಥ ಚಿಂತನೆ ನಮ್ಮೆಲ್ಲರಲ್ಲೂ ಇರಬೇಕು. ಸಂಶೋಧಕರು ಏನೇ ಸಂಶೋಧನೆ ಮಾಡಲಿ, ಅದನ್ನು ನಾವು ಬಳಕೆ ಮಾಡೋರು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ಅರ್ಥಕೋಬೇಕು. ಹಾಗೆ ಬಳಕೆಯಲ್ಲದಂತಹ ಸಂಶೋಧನೆಗಳು ಕೂಡ ನಡೀತಾ ಇದೆ. ಅಂತಹ ಸಂಶೋಧನೆಯಿಂದ ಯಾವ ರೀತಿ ಪ್ರಕೃತಿಯ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅದನ್ನು ಕೂಡ ನಾವೆಲ್ಲ ಗಮನಿಸಬೇಕು ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವನ್ನ ಹೊತ್ತು ತಮ್ಮ ಮನೆಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.